ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರೀತಿ ಮಾತನ್ನು ನೀವು ನನ್ನೊಂದಿಗೆ ಹಂಚಿಕೊಳ್ಬೋದು. ಇದು ಸಂಪೂರ್ಣವಾಗಿ ಸೋತ ಮನಸ್ಸುಗಳಿಗೆ ಅಥವಾ ಭರವಸೆ ಕಳೆದುಕೊಂಡ ಮನಸ್ಸುಗಳಿಗೆ ಬದುಕಲ್ಲಿ ನಾನಾ ರೀತಿಯ ಸೋಲುಗಳನ್ನು ಅನುಭವಿಸಿರ್ತಾರೆ. ಅದು ಹಣಕಾಸಿನಲ್ಲಿ ಸೋಲು, ಸಂಬಂಧಗಳಲ್ಲಿ, ಪ್ರೀತಿ ಪ್ರೇಮಗಳಲ್ಲಿ, ಅಥವಾ ಬದುಕು ಯಾವುದೂ ಕೂಡ ನೆಟ್ಟಿಗೆ ಯಾವುದೂ ಕೂಡ ಅಂದ್ಕೊಂಡಂಗೆ ಆಗ್ತಾ ಇಲ್ಲ. ಯಾಕಪ್ಪ ಈ ಜೀವನ, ಸುಮ್ಮನೆ ಯಾಕೆ ಈ ರೀತಿ ನೋವು ಪಟ್ಟುಕೊಂಡು ಈ ರೀತಿ ಅವಮಾನಕ್ಕೊಳಗಾಗಿ, ತಿರಸ್ಕಾರಕ್ಕೊಳಗಾಗಿ, ನಿರಂತರ ಸೋಲು, ಗೆಲುವೇ ಇಲ್ಲ ನಮ್ಮ ಬದುಕಲ್ಲಿ, ಏನೂ ಇಷ್ಟಪಟ್ಟಿದ್ದು ಸಿಗಲ್ಲ, ಅಂದ್ಕೊಂಡಿದ್ದ ಹಾಗಲ್ಲ, ಹೀಗೆ ನಾನಾ ರೀತಿಯಲ್ಲಿ ಮನುಷ್ಯ ದುಃಖಕ್ಕೊಳಗಾಗ್ತಾನೆ. ಅವನಿಗೊಂದು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಬೇಕು. ನಾನು ದೊಡ್ಡ ಗುರು ಅಥವಾ ನಾನು ಸನ್ಯಾಸಿ ಅಥವಾ ನಾನು ಯೋಗಿ, ನಾನು ಸಂತ, ನಾನು ಏನೂ ಹೇಳಿಕೊಳ್ಳಲ್ಲ. ನನ್ನನ್ನು ನೀವು ಹೇಗೆ ನೋಡ್ತೀರೋ ಹಾಗೆ ನಾನು ನಿಮಗೆ ಕಾಣ್ತೀನಿ. ಆದರೆ ಸಾತ್ವಿಕವಾದ ದಾರಿಯಲ್ಲಿ ಎಲ್ಲಿ ಸ್ವಾರ್ಥವಿರುವುದಿಲ್ಲವೋ ಅದೇ ಸಾತ್ವಿಕತೆ, ಎಲ್ಲಿ ಸ್ವಾರ್ಥವಿರುತ್ತೋ ಅದೇ ತಾಮಸ ಗುಣ ಅಥವಾ ರಜೋಗುಣ. ಹಾಗಾಗಿ ಸತ್ವ ಅಥವಾ ಸಾತ್ವಿಕ ಮಾರ್ಗದಲ್ಲಿ ಯಾರಿಗೂ ಒಂದು ಕೆಟ್ಟದ್ದು ಬಯಸದೆ ಇಲ್ಲಿ ಕೂತು ಈ ನನ್ನ 8 ಗಂಟೆಯಿಂದ ಈ ಉಳಿದ ಮುಂದಿನ 1-2 ಗಂಟೆಗಳ ಸಮಯವನ್ನು ಈ ನನ್ನದೇ ವಯಸ್ಸಿನ ಅಥವಾ ನನ್ನ ಈ ನಾಡಿನ ನೊಂದ ಮನಸ್ಸುಗಳಿಗೆ ಕಿವಿಯಾಗಿ ಅವರಿಗೆ ನನ್ನಿಂದ ಏನಾದರೂ ಸಲಹೆ ನೀಡಲಿಕ್ಕೆ ಸಾಧ್ಯ ಇದೆಯಾ? ಭಗವಂತ ವಾಸುದೇವ ಕೃಷ್ಣನ ಅನುಗ್ರಹದಿಂದ ನಾನಷ್ಟು ಮಾತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಕೇಳ್ತಾ ಇರೋದು ಪ್ರೀತಿ ಮಾತು ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮ ಪ್ರೀತಿ ಮಾತನ್ನು ನನ್ನೊಂದಿಗೆ ಹಂಚಿಕೊಳ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ. ಹಾಗೂ ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ಈ ಕಾರ್ಯಕ್ರಮ ನಡೆಯುತ್ತೆ. ನೀವು ಕರೆ ಮಾಡ್ಬೋದು, ಮಾತನಾಡ್ಬೋದು. ಹಾಗೂ ನಿಮಗೆ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಆಗಲ್ಲ, ನಿಮ್ಮ ನೋವು ಹಂಚ್ಕೊಳ್ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನೀವೊಂದು ಸಮಯವನ್ನು ತಗೊಂಡು ಕೌನ್ಸಿಲಿಂಗ್ ಭಾಗಿಯಾಗ್ಬೋದು. ಫೋನ್ ಮೂಲಕನೇ ಕೌನ್ಸಿಲಿಂಗಲ್ಲಿ ನೀವು ನಿಮ್ಮ ಕಥೆಗಳನ್ನು ಹೇಳ್ಕೊಳ್ಬೋದು ಅಂತ ಹೇಳ್ತಾ ಈಗ ನಾನು ಮೊದಲನೇ ಕರೆಯನ್ನು ಸ್ವೀಕಾರ ಮಾಡ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಒಂದು ಲೈಕನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು, ಸಾಧ್ಯವಾದಷ್ಟು ಶೇರ್ ಮಾಡಬೇಕು. ಸೊ ಇಲ್ಲಿ ನಮ್ಮ ಸನಾತನ ಧರ್ಮದ ಅಥವಾ ನಮ್ಮ ಪುರಾಣಗಳ ಅಥವಾ ನಮ್ಮ ರಾಮಾಯಣ, ಮಹಾಭಾರತ, ನಮ್ಮ ಪಂಚತಂತ್ರ ಕಥೆಗಳು ಅಷ್ಟೇ ಅಲ್ಲ. ಈಗ ನಾನು ಬೇರೆ ಧರ್ಮದ ಗ್ರಂಥಗಳನ್ನು ಓದಿದ್ದೀನಿ, ಅಲ್ಪ ಸ್ವಲ್ಪ ಭಗವಂತನ ಅನುಗ್ರಹದಿಂದ ಅಲ್ಪ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಸೊ ನಾನು ಉದಾಹರಣೆ ನೀಡುವ ಸಮಯದಲ್ಲಿ ಕೇವಲ ನನ್ನ ಸನಾತನ ಧರ್ಮದ ಶ್ರೇಷ್ಠತೆಯನ್ನಷ್ಟೇ ಅಲ್ಲ, ಇನ್ನು ಅನ್ಯ ಧರ್ಮಗಳಲ್ಲೂ ಇರುವ ಒಳ್ಳೆಯದನ್ನಿದ್ರೆ ನಾನು ಖಂಡಿತ ಹೇಳ್ತೀನಿ. ಸೊ ಇಲ್ಲಿ ನಾನು ಬಯಸುವುದು ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು, ನಮ್ಮ ಸಂತರು, ಸನ್ಯಾಸಿಗಳು, ಯೋಗಿಗಳು, ಅವರು ಹಾಕಿಕೊಟ್ಟು ಹೋಗಿರುವ ಪ್ರತಿಯೊಂದು ಆಚಾರಗಳಿಗೂ ಆಚಾರದ ಹಿಂದೆ ಒಂದು ವಿಚಾರ ಇದೆ. ಆ ವಿಚಾರವನ್ನು ತಿಳಿಸ್ತಾ ಭರವಸೆಯನ್ನು ತುಂಬುತ್ತಾ ಈ ಸಮಯವನ್ನು ಸಾರ್ಥಕವಾಗಿಸಿಕೊಳ್ಳೋಣ. ಈಗ ಮೊದಲನೇ ಕರೆಯನ್ನು ಸ್ವೀಕಾರ ಮಾಡೋಣ. ಈಶ್ವರ, ಹಲೋ, ನಮಸ್ತೆ. ದಯವಿಟ್ಟು ಯೂಟ್ಯೂಬ್ ಆಫ್ ಮಾಡಪ್ಪ. ಹಲೋ, ನಾನು ಆಲ್ಮೋಸ್ಟ್ ಪದೇ ಪದೇ ಹೇಳ್ತೀನಿ, ದಯವಿಟ್ಟು ಕರೆ ಮಾಡೋ ಸಮಯದಲ್ಲಿ ತುಂಬ ಕಾನ್ಷಿಯಸ್ ಆಗಿರಿ, ಗಮನವನ್ನು ಬೇರೆಲ್ಲೂ ಕೊಡಬೇಡಿ. ಅದು ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿರೋ ಜಾಗದಲ್ಲಿ ಬಂದು ಮಾತನಾಡಿ, ಇಷ್ಟು ಮಾತ್ರ ನಾನು ಕೇಳ್ಕೊಳ್ತೀನಿ. ಇವ್ರು ಯಾರೋ ಯೂಟ್ಯೂಬ್ ಆನ್ ಮಾಡಿಕೊಂಡು ಹಂಗಾಗಬಾರ್ದು, ಕರೆ ಕಟ್ಟಾಗುತ್ತೆ, ಅದಕ್ಕೆ ನಾನು ಹೊಣೆ ಆಗಲಿಕ್ಕಿಲ್ಲ. ಮುಂದಿನ ಕರೆ ತಗೊಳ್ತೀನಿ.
ನೋಡ್ತಿದ್ದೆ. ಓಕೆ. ಜರ್ನಲಿಸ್ಟು ಈ ರಾಜೇಶ್ ಅನ್ನೋ ಹೆಸರಿಗೆ ಹೇಳಿಕೆ ಬರಲ್ಲ. ಹ್ಮ್. ರಾಜೇಶ್ ಅನ್ನೋ ಹೆಸರಿಗೆ ಹೇಳಿ ಹುಡುಗಿ ಅವ್ರ ಮನೆ ಮಾತ್ ಕಟ್ಕೊಂಡಿ ಮದ್ವೆ ಆಗಿ ಹೋದ್ರು. ಅಂದ್ರೆ ನಿಮ್ಮ ಪ್ರೀತಿ ಅವ್ರ ಮನೆಯವ್ರಿಗೆ ಗೊತ್ತಾಯ್ತಾ? ಗೊತ್ತಿರ್ಲಿಲ್ಲ ಗುರುಜಿ. ಶಬಾಷ್. ಮತ್ತೆ ಅದು ಹೆಂಗೆ ಅವ್ರ ಮನೆಯವ್ರ ಮಾತು ಕಟ್ಕೊಂಡು ಹೋದ್ರು ಅಂತ ಹೇಳ್ತೀರಾ? ನಮ್ಮ ಈಗ ಅವ್ರ ನಮ್ಮ ಮನೆಯವ್ರಿಗೆ ನನ್ ಜೊತೆ ಇದ್ರಲ್ಲ ಗುರುಜಿ ಸ್ನೇಹಿತರು, ಹ್ಮ್ ಅವ್ರು ಹೇಳ್ಕೊಟ್ಟಿದ್ ಗುರುಜಿ. ಏನಂತ? ಇವನು ಹಿಂಗೆ ಸಾಕಲ್ಲ ನಿನ್ನ, ಬೇಡ ಹ್ಮ್ 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 ಹಂಗೆ ಹಂಗೆ ಅಂತ ಹೇಳ್ಬಿಟ್ಟಿ. ಗುರುಜಿ ಈಗ ನಾನ್ ಕೆಲ್ಸ ಮಾಡ್ತೀನಿ, ನನ್ಗೆಲ್ಲ ಐತೆ ಗುರುಜಿ. ಏನ್ ಗೊತ್ತಾ, ಮನ್ಸಿಗೆ ನೆಮ್ಮದಿ ಇಲ್ಲ. ಆಯ್ತಪ್ಪ, ನಿನ್ಗೆ ಏನು ಬೇಕು ಅದನ್ನಾದ್ರೂ ಹೇಳಯ್ಯ. ಏನು ಬೇಕು? ನೆಮ್ಮದಿ ಬರ್ಲಿಕ್ಕೆ ಏನು ಬೇಕು ನಿನಗೆ? ಗುರುಜಿ ನಿಮ್ಮಿಂದ ಒಂದೆರಡು ಒಳ್ಳೆ ಮಾತು ಹೇಳ್ಬಿಟ್ರೆ. ಆಯ್ತು, ನಾನು ಹೇಳ್ತೀನಿ ಬಿಡಪ್ಪ, ನಾನು ಕೂತಿರೋದೇ ಅದಕ್ಕೆ. ಬಟ್ ನಿನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಲ್ಲ, ಏನು ಊಟಕ್ಕಿಲ್ವೋ, ಬಟ್ಟೆಗಿಲ್ವೋ, ಇರೋಕ್ಕಿಲ್ವೋ, ಅಥವಾ ಏನು ಅಂದರೆ ಏನೋ ದೊಡ್ಡ ಕಾಯಿಲೆ ಬಂದು ಅಟಕಾಯಿಸ್ಕೊಂಡಿದ್ಯಾ? ನೆಮ್ಮದಿ ಇಲ್ಲದೆ ಇರುವಂಥದ್ದು ಏನಾಗಿದೆ ಹೇಳಪ್ಪ ಅಂದೆ. ಹಿಂಗೆ ನೆಮ್ಮದಿ ಇಲ್ಲ ಅಂತ ಹೇಳಲಿಕ್ಕೆ ಏನೋ ಒಂದು ಕಾರಣ ಬೇಕಲ್ಲಪ್ಪ. ಹೌದು, ನನಗೆ ಇಂಥದ್ದಿಲ್ಲ, ಅದಕ್ಕೆ ನನಗೆ ನೆಮ್ಮದಿ ಇಲ್ಲ ಅಂತ. ಸೊ ಏನು ಅಂಥ ದೋಷ ಅಥವಾ ಅಂತಹ ನ್ಯೂನ್ಯತೆ ಏನಿದೆ ನಿಮ್ಮಲ್ಲಿ?
ಗುರುಜಿ ಅದೇನೋ ನನಗೆ ಗೊತ್ತಿಲ್ಲ ಗುರುಜಿ. ಏನ್ ಗೊತ್ತಾ, ಏನು ಅಂದ್ರೆ ಈಗ ಒಂದು ಫ್ಯಾಮಿಲಿನೂ ನನ್ನ ಹತ್ರದಿಂದ ದೂರ ಆಯ್ತು. ಯಾವ ಫ್ಯಾಮಿಲಿ? ನನ್ ಫ್ಯಾಮಿಲಿ ಅಂದ್ರೆ ನಾನ್ ಮಾತಾಡ್ತೀನಿ ಗುರುಜಿ. ಈಗ ನಮ್ಮ ಅಣ್ಣ ಮದುವೆ ಆಗ್ಯವ್ರಲ್ಲ, ಅವ್ರ ಜೊತೆ ಚೆನ್ನಾಗವ್ರೆ. ನಾನು ಅಂದ್ರೆ ಯಾರು ಯಾರ ಜೊತೆ ಚೆನ್ನಾಗವ್ರೆ? ನಮ್ಮ ಅಮ್ಮ ಗುರುಜಿ, ನನಗ್ ತಂದೆ ಇಲ್ಲ, ನಮ್ಮ ಅಮ್ಮ, ನಮ್ ರಿಲೇಷನ್ ಎಲ್ಲ ಅವ್ರ ಜೊತೆ ಚೆನ್ನಾಗವ್ರೆ. ನಾನು ಸಿಂಗಲ್ ಆಗಿ ಬಂದೆ. ನನ್ ಬಗ್ಗೆ ಯೋಚನೆ ಇಲ್ವಲ್ಲ ಅವ್ರಿಗೆ ಅನ್ನೋ ಒಂದು ಇದು ಗುರುಜಿ. ಆಯ್ತಪ್ಪ, ಒಬ್ಬ ಮಗನಾಗಿ, ಸಾರಿ ನಿಮ್ ತಾಯಿಗೆ ಓಕೆ, ಅವ್ರಿಗೆ ನಿಮ್ ಬಗ್ಗೆ ಯೋಚನೆ ಇಲ್ಲ ಅನ್ನೋದನ್ನ ಒಪ್ಕೊಳ್ಳೋಣ. ಸಂಬಂಧಿಕರಿಗೆಲ್ಲ ನಿನ್ ಬಗ್ಗೆ ಯಾಕೆ ಯೋಚನೆ ಇರಬೇಕು, ಅಥವಾ ನಿನ್ ಪರ ಯಾಕಿರ್ಬೇಕು ಅಂತದ್ ನೀನೇನು ಮಾಡಿದ್ದೀಯಾ? ನಾನು ಏನು ಮಾಡಿಲ್ಲ ಗುರುಜಿ. ಅಂದ್ರೆ ಪ್ರೀತಿ ಮಾಡಿದ್ಯಾ, ಬಿಟ್ಟು ಹೋಗಿದ್ದಾಳ, ಅದೊಂದು ಬಿಟ್ಟು ಬೇರೆ ಏನ್ ಮಾಡಿದ್ಯಪ್ಪ? ಹೌದಪ್ಪ, ಯಾರ ತಂಟೆಗೂ ಹೋಗ್ದಂಗೆ, ಯಾರ ಜೀವನಕ್ಕೂ ಕೊಳ್ಳಿ ಹಿಡ್ದಂಗೆ ನಿನ್ನ ಪಾಡಿಗೆ ನೀನೊಂದು ಕರ್ಮ ಸನ್ಯಾಸದ ಥರ ನಿನ್ನ ಕರ್ಮವನ್ನು ಈ ಕಾರ್ಪೆಂಟ್ರ್ ಅಥವಾ ವುಡ್ ವರ್ಕ್ ಅನ್ನೋದನ್ನು ಮಾಡ್ಕೊಂಡು ಬಂದಿದೆಯಾ. ದಟ್ಸ್ ಗ್ರೇಟ್, ಅದು ಒಳ್ಳೆಯದು. ಅದ್ರ ಹೊರತಾಗಿ ನಿಮ್ಮ ಅಣ್ಣ ಬೇರೆ ಜಾತಿಯ ಹುಡುಗಿಯನ್ನು ಮದುವೆ ಆಗೋದಾ ಅಥವಾ ಅಂಥದ್ದೇನೋ ವಿಚಾರ ನಿಮಗೊಂದು ಅಸಮಾಧಾನ ಇದೆ, ಆಯಿತು, ಅವರು ಹೋದರು. ಇವನು ಹಾಗೆ ಓದೋನ್ಗೆ ಎಲ್ಲ ಬೆಂಬಲ ನೀಡ್ತಾರೆ, ನನಗೆ ಯಾರು ನನ್ನ ಪರ ನಿಲ್ಲಲ್ಲ ಅಂತ ನಿಮ್ಮ ನೋವು. ಹೌದು ಗುರುಜಿ. ಅಂದರೆ ಅವರೆಲ್ಲ ನಿಮ್ಮ ಪರ ಬರಬೇಕು ಅಂದರೆ ನಾನು ಏನಾದರೂ ತಪ್ಪು ಮಾಡಬೇಕಾ ಅಂತ ಒಂದೊಂದ್ಸಲ ಅನಿಸ್ಬಿಡುತ್ತಾ? ಈಗ ಆತ ತಪ್ಪು ಮಾಡ್ದ ಅಥವಾ ಆತ ಏನೋ ಅಡ್ಡದಾರಿ ಹಿಡಿದು ಹೋದ, ಈಗ ಅದಾಗಿಯೂ ಅವನ ಜೊತೆ ಇದ್ದಾರೆ ಅಂದರೆ ನಿಯತ್ತಾಗಿರೋ ನನಗೆ ಯಾರೂ ಇಲ್ಲ ಅಂದರೆ ಮತ್ತೆ ನಿಯತ್ತಿಗೆ ಏನು ಅರ್ಥ ಇದೆ ಅಂತ ಅನ್ಸುತ್ತಾ? ಹೌದು ಗುರುಜಿ. ಈ ಮಧ್ಯೆ ಹೆಸರದ್ದು ಬೇರೆ. ನಾನು ಇಲ್ಲಿ ನಿಯತ್ತಾಗಿರೋದು ತಪ್ಪ ಗುರುಜಿ. ಆಯ್ತಪ್ಪ, ನೀನ್ ನಿಯತ್ತಾಗಿರೋದ್ರಿಂದ ಕಳ್ಕೊಂಡಿದ್ದಾದ್ರೂ ಏನು? ನಿನ್ನ ಪ್ರಕಾರ ಇವ್ರು ಯಾರೂ ನಿನಗೆ ಬೆಂಬಲ ಕೊಡ್ತಾ ಇಲ್ಲ, ಇವ್ರು ಯಾರೂ ನಿನ್ನನ್ನು ಹೊತ್ತು ಮೆರೆಸ್ತಾ ಇಲ್ಲ, ಇವ್ರು ಯಾರೂ ನಿನ್ನನ್ನು ಪ್ರೀತಿಯಿಂದ ಕಾಣ್ತಾ ಇಲ್ಲ ಅನ್ನೋದನ್ನು ಒಂದು ಕಳೆದುಕೊಂಡದ್ದು ಅಂತ ನೀನು ಹಾಗೆ ಭಾವಿಸುವುದಾದ್ರೆ, ಎಷ್ಟೋ ಜನ ಅಪ್ಪ ಅಮ್ಮ ಬಂಧು ಬಳಗ ಯಾರೂ ಇಲ್ಲ, ಆಶ್ರಮದಲ್ಲಿ ಬೆಳೀತಿದ್ದಾರೆ, ಮತ್ತೆ ಅವ್ರ ಬದುಕೇನಯ್ಯ? ಅಂದ್ರೆ ನಿನ್ನ ಯೋಚನಾ ಮಟ್ಟ ಎಲ್ಲಿಯವರೆಗೂ ಇವರೊಂದಷ್ಟು ಜನ ನನಗೆ ಬೆಂಬಲವಾಗಿ ನಿಲ್ಲಲಿಲ್ಲ, ಅಥವಾ ನನ್ನ ಸೋಲಿನಲ್ಲಿ, ನನ್ನ ಹತಾಶೆಗಳ ಸಮಯದಲ್ಲಿ, ನನ್ನ ಈ ಕೈಲಿ ಏನೂ ಇಲ್ಲದ ಅಥವಾ ಏನೂ ನನಗೆ ಯಶಸ್ಸು ಬರದ, ಯಾವುದು ಕೈ ಹಾಕಿದ್ರೂ ಯಾವುದೂ ನನಗೆ ಕೈ ಹಿಡಿಯದ ಈ ಗಳಿಗೆಯಲ್ಲಿ ಇಡೀ ಲೋಕ ನನಗೆ ಶತ್ರು ತರ ಕಾಣುತ್ತಪ್ಪ. ಒಬ್ಬನ ಕತೆ ಅಲ್ಲ, ಎಲ್ಲರ ಬದುಕು ಅಷ್ಟೇ. ಈಗ ಆಯ್ತು, ಈಗ ದೊಡ್ಡ ದೊಡ್ಡ ನಟರು, ದೊಡ್ಡ ದೊಡ್ಡ ನಾಯಕರ ಬದುಕಲ್ಲೂ ಹೀಗೆ ಆಗಿದೆ. 5 ಎಲೆಕ್ಷನ್ನಲ್ಲಿ ಗೆದ್ದು ಆಮೇಲೆ ಸತತವಾಗಿ 3 ಎಲೆಕ್ಷನ್ ಸೋದ್ರೆ ಯಾರೂ ಅವ್ರ ಮನೆ ಹತ್ರ ಹೋಗಲ್ಲ. ಅಂದ್ರೆ ಈ ಜಗತ್ತು ಗೆಲುವನ್ನ ಪೂಜಿಸುತ್ತೆ, ಹೌದಲ್ಲಪ್ಪ? ಹೌದು ಗುರುಜಿ. ಗೆದ್ದವನ ಹಿಂದೆ ಅಥವಾ ಗೆದ್ದವನ ಯಾವ ತಪ್ಪುಗಳನ್ನು ಈ ಸಮಾಜ ಕ್ಷಮಿಸುತ್ತೆ ಕೆಲವೊಮ್ಮೆ. ಆದ್ರೆ ನಿಮ್ಮ ಬದುಕಲ್ಲಿ ನಿಮ್ಮ ಯೋಚನಾ ಮಟ್ಟ ಏನಿದೆ? ನನಗೆ ಯಾವುದೂ ಕೈ ಹತ್ತುತ್ತಾ ಇಲ್ಲ. ಈ ಮಧ್ಯೆ ಏನೋ ಹೆಸರದು ಬೇರೆ ಹೇಳಿದ್ರಿ, ನನಗದು ಇಂಟ್ರೆಸ್ಟಿಂಗ್. ಹೌದು ಗುರುಜಿ, ಹಂಗಂದ್ರು ಗುರುಜಿ, ನಾನು ನೋಡ್ತಿದ್ದೆ. ಆಯ್ತಪ್ಪ, ಆಯ್ತು, ನಿನ್ನ ಹೆಸರು ಏನೋ ಒಂದಿದೆ ಅಂದ್ಕೊಳ್ಳೋಣ. ಅವ್ರು ಹೇಳಿದ್ಕೂ ನಿನ್ನ ಹೆಸರಿಗೂ ನಿನ್ಗಿರೋ ಪರಿಸ್ಥಿತಿಗೂ ಕನೆಕ್ಷನ್ ಆಯ್ತು ಅಂದ್ಕೊಳ್ಳೋಣ. ಬಟ್ ಈ ಮಟ್ಟಿನ ಕೇಳಿಸ್ಕೊಳ್ಳಪ್ಪ, ಈ ಮಟ್ಟಿನ ಹತಾಶೆ, ಈ ಮಟ್ಟಿನ ಸೋಲಿನ ಮನೋಭಾವ ಅಥವಾ ನಿಮ್ಗೆ ಈ ಮಟ್ಟಿನ ಕಳವಳ ಇದು ಹುಟ್ಟದಾಗ್ಲಿಂದ ಬಂತ? ಇಲ್ಲ, ಕಳೆದ ಒಂದಷ್ಟು ವರ್ಷದಿಂದ ಅನುಭವಿಸ್ತಿದ್ದೀರಿ, ಹೌದಲ್ಲಪ್ಪ ಗುರುಜಿ? ನಿಜ, 1 ವರ್ಷದಿಂದ ಬಂತು ಗುರುಜಿ. ಆಯ್ತಾ? ಆ ಮುಂಚೆ ಇದೇ ಹೆಸರಲ್ಲಿ ತಾನೇ ನೀನು ಬದುಕಿದ್ದೆ? ಹೌದು ಗುರುಜಿ. ಆಗಿಲ್ಲಿದ್ದು ಯಾಕೆ ಈ ಸೋಲಿನ ಸಮಯದಲ್ಲಿ ಹೆಸರು ಬಗ್ಗೆ? ನೋಡಪ್ಪ, ನೀನಿದು ನಂಬ್ತೀಯೋ ಬಿಡ್ತೀಯೋ, ನನಗದು ಬೇಕಾಗಿಲ್ಲ. ನಿನ್ನಿಂದ ನಾನು ಸಮಾಜಕ್ಕೊಂದು ಮೂಢನಂಬಿಕೆ ಕೊಡ್ಲಿಕ್ಕೆ ನಾನು ಇಷ್ಟಪಡಲ್ಲ. ಅದು ಯಾವನು ಹೇಳೋದ್ನೋ, ಅದು ಏನು ಕೇಳೋದ್ನೋ ನನಗದು ಬೇಕಿಲ್ಲ. ಹೆಸರಲ್ಲಿ ಯಾವನಯ್ಯ ಬದುಕನ್ನು ಕಟ್ಟಿಕೊಳ್ಳೋನು? ಹೆಸರಲ್ಲಿಲ್ಲ, ಅದು ಪರಿಶ್ರಮದಲ್ಲಿದೆ, ಅದು ಮಾಡೋ ಯೋಚನೆಗಳಲ್ಲಿದೆ. ಮತ್ತೆ ಮನುಷ್ಯನಿಗೆ ಒಂಚೂರು ವ್ಯವಧಾನ, ಸಹನೆ ಇರಬೇಕು. ಮತ್ತೆ ಲೋಕದಲ್ಲಿ ಎಲ್ಲರೂ ಎಲ್ಲರನ್ನ ಮೆಚ್ಚಿದ್ದು ಯಾರೋ ಒಬ್ಬ ವ್ಯಕ್ತಿ ತೋರಿಸ್ಬಿಡಯ್ಯ, ಅವನನ್ನು ಇಡೀ ಜಗತ್ತು ಪ್ರೀತಿಸ್ಬಿಡ್ತು, ಅವನಿಗೊಬ್ಬರು ಶತ್ರುಗಳೇ ಇರ್ಲಿಲ್ಲ. ಗಾಂಧಿಯನ್ನೇ ಕೊಂದು ಬಿಸಾಕುದ್ರಲ್ಲಯ್ಯ. ಹೌದು, ರಾಮನ್ನೂ ಬಿಡ್ಲಿಲ್ಲ, ಕೃಷ್ಣನ್ನೂ ಬಿಡ್ಲಿಲ್ಲ, ಇವನ್ ನಮ್ಮನ್ನೂ ಅದು ಬಿಟ್ಟಿದ್ದಿಲ್ಲ. ಎಲ್ಲಿಯವರೆಗೂ ನಿಮ್ಮ ಹೆಸರು, ನಿಮ್ಮ ಬಣ್ಣ ಅಥವಾ ನಿಮ್ಮ ಮನೆತನ ಅಥವಾ ನಿಮ್ಮ ಹೊರಗಿನ, ಅಂದರೆ ನಿಮ್ಮ ದೇಹಕ್ಕೆ ಒಂದು ಹೆಸರಿಟ್ಟಿದ್ದಾರೆ, ಅದು ನಿಮ್ಮನ್ನು ಕರೀಲಿಕ್ಕೆ ಹೊರತುಪಡಿಸಿ ಹೆಸರಿಂದ ನಿನ್ನ ಬದುಕು ಹಾಗೇನಿಲ್ಲ. ಹಾಗೆ ನೀನು ಹೇಳಿದ ಹಾಗೆ ನಿಖಿಲ್ ಅನ್ನೋ ಹೆಸರಲ್ಲಿ ಅಥವಾ ರಾಜೇಶ್ ಅನ್ನೋ ಹೆಸರಲ್ಲಿ ನನಗೆ ಗೊತ್ತಿರೋರು ಇದ್ದಾರೆ, ಮಹಾನ್ ಸಾಧಕರಿದ್ದಾರೆ. ಹೌದು ಗುರುಜಿ.
ಎಲ್ಲಿವರೆಗೂ ಕೇಳಿಸ್ಕೊಳ್ಳಪ್ಪ, ಇಂಥ ವಿಚಾರಗಳನ್ನೆಲ್ಲ ಅದಕ್ಕೆ ಬಸವಣ್ಣನವರು ಕಾಯಕದಲ್ಲಿ ನೀನು ಎಂದು ಸೋಂಬೇರಿ ಆಗ್ತೀಯ, ಎಂದು ನಿನಗೆ ಈ ಜೀವನದ ಕುರಿತು ಜಿಗುಪ್ಸೆ ಬರುತ್ತೆ, ಎಂದು ನಿನ್ನ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಶುರುವಾಗುತ್ತವೆ, ಎಂದು ನಿನ್ನಲ್ಲಿ ಅಸೂಹೆ ಬರುತ್ತೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಲ್ಲಿ ಹೆಚ್ಚು ತುಂಬಿಕೊಂಡು ನೀನು ಇನ್ನೊಬ್ಬರನ್ನ ದ್ವೇಷ ಮಾಡಿಕೊಂಡು ಈ ರೀತಿ ನಿನ್ನ ಗುಣಗಳಲ್ಲಿ ಎಂದು ವಿಷ ತುಂಬುತ್ತೆ, ನಿನ್ನ ಅಂತರಂಗದಲ್ಲಿ ಎಂದು ನಿನಗೆ ವಿಷ ತುಂಬಿ ನೀನು ಇನ್ನೊಬ್ಬರಿಗೆ ಮಾರಕವಾಗ್ತೀಯ, ಕುಲಕಂಟಕನಾಗ್ತೀಯ, ಸಮಾಜಕ್ಕೆ ಕಂಟಕನಾಗ್ತೀಯ. ಆಗ ನಿನ್ನ ಬದುಕು ದುರಂತವಾಗುತ್ತೆ ಹೊರತು ಹೆಸರಿಟ್ಕೊಂಡಿದ್ರಿಂದ ಬದುಕು ದುರಂತವಾಗುತ್ತೆ ಅಂದರೆ ಅದನ್ನು ನಮ್ಮ ಧರ್ಮವಾಗಲಿ ನಮ್ಮ ಶಾಸ್ತ್ರವಾಗಲಿ ಯಾರೋ ಒಬ್ಬ ಏನೋ ಹೇಳಿರಬಹುದು. ಅವನು ಹೇಳಿದ್ದು ಅಂದರೆ 100 ಜನ ನಿಖಿಲ್ ಅನ್ನೋ ಹೆಸರು ತಗೊಂಡ್ರೆ ಯಾರೋ ಒಬ್ಬನಿಗೆ ಅನ್ಸಿರ್ಬೋದು ನಿಮ್ಮಂಥವ್ರಿಗೆ, ಅದನ್ನು ನೀವು ಸತ್ಯ ಅಂತ ನಂಬಿರ್ಬೋದು. ಇನ್ನು ಮಿಕ್ಕಿರೋರು ತಮ್ಮ ಕಾಯಕವನ್ನ ತಮ್ಮ ಬದುಕನ್ನು ಮುಂದೆ ಹೋಗ್ತಿದ್ದಾರೆ. ನೀವು ಅರ್ಥ ಮಾಡಿಕೊಳ್ಬೇಕು, ಜೀವನದಲ್ಲಿ ನಿರಂತರವಾಗಿ ಯಶಸ್ಸನ್ನು ಕಂಡವನು ಯಾರೂ ಇಲ್ಲ. ಅದೇ ಥರ ಜೀವನ ಪೂರ್ತಿ ನಿರಂತರವಾಗಿ ಸೋಲನ್ನೇ ಕಂಡವನು ಯಾರೂ ಇಲ್ಲ. ಸೋಲು ಗೆಲುವು ಇದ್ದದ್ದೇ. ಆದರೆ ನೀನು ಕಾಲೇಜಲ್ಲಿ ಅಥವಾ 10ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟಿದ್ದು, ಆ ಮಧ್ಯೆ ಪ್ರೀತಿ ಪ್ರೇಮ ಅಂತ ಹೋಗಿದ್ದು, ಅದು ನಿನಗೆ ಸಿಗದೇ ಇದ್ದಿದ್ದು, ಮತ್ತು ಈಗ ನಿನ್ನ ಅಣ್ಣ ಈ ರೀತಿ ಮಾಡಿಕೊಂಡಿದ್ದು, ಮತ್ತು ಇದರ ನಡುವೆ ನಿನಗೆ ಸಮಾಜ ಅಥವಾ ನಿನ್ನ ಸಂಬಂಧಿಕರು ಅಥವಾ ಈ ಮನೆಯವರು ನಿನಗೊಂದು ಬೆಂಬಲ ಕೊಡದೇ ಇರೋದು, ಅಥವಾ ಅಂದರೆ ಒಟ್ಟಾರೆ ಒಂದಷ್ಟು ವಿಚಾರಗಳು ನಡೀತಾ ಇದ್ದಾವೆ. ಹಾಗೆ ನಡೀತಾ ಇರೋ ವಿಚಾರಗಳು ಎಲ್ಲರ ಬದುಕಲ್ಲೂ ನಡೀತಾ ಇದ್ದಾವೆ. ಆದರೆ ನೀವದನ್ನು ಹೇಗೆ ನೋಡ್ತೀರಾ? ನೋಡಪ್ಪ, ಮೊದಲು ಈ ಹೆಸರಿನ ಕುರಿತು ಏನೊಂದು ಗೊಂದಲ ಶುರುವಾಗಿದೆಯಲ್ಲ, ಮೊದಲು ಅದನ್ನು ತೆಗೆದು ಬಿಸಾಕು. ಅದರಲ್ಲಿ ಏನೂ ಇಲ್ಲ. ನಾನು ನಿನಗೆ ಸ್ಪಷ್ಟಪಡಿಸ್ತೀನಿ. ನೀನು ಮುಂದಿನ ಇನ್ನೊಂದು 1.5 ವರ್ಷ ಅಥವಾ 1 ವರ್ಷದ ಒಳಗಡೆ ನಿನಗೂ ಒಂದು ಒಳ್ಳೆ ಸಮಯ ಅಂತ ಕೂಡು ಬಂದಾಗ, ಅದಕ್ಕೆ ಹೇಳ್ತೀನಲ್ಲಯ್ಯ, ಮನುಷ್ಯನಿಗೆ ಎಲ್ಲವೂ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಅವನಿಗೆ ಯಾವುದ್ರ ಬಗ್ಗೆನೂ ಆಕ್ಷೇಪ ಇಲ್ಲ. ಒಂಚೂರು ಕೆಡ್ತು ಅಂದಾಗ ಕಾರ್ ಮೇಲೆ ಕಾಗೆ ಕೂತರು ಅವನು ಡೌಟ್ ಪಡೋಕೆ ಶುರು ಮಾಡ್ತಾನೆ. ಹೌದು ಗುರೂಜಿ. ಮನುಷ್ಯನಿಗೆ ಕಷ್ಟದ ಸಮಯಗಳು ಇದ್ದಾವಲ್ಲ, ಅವನಿಗೆ ಕೊಡಬಾರ್ದ ಕೆಟ್ಟ ಆಲೋಚನೆಗಳನ್ನೇ. ಎಷ್ಟೋ ಜನಕ್ಕೆ ಶಾಪ ಕಷ್ಟಗಳು ಬೇರೆ ರೂಪದಲ್ಲಿ ಬಂದರೆ ಇನ್ನೂ ಎಷ್ಟೋ ಜನಕ್ಕೆ ಕೆಟ್ಟ ಆಲೋಚನೆಗಳಿಗಿಂತ ದೊಡ್ಡ ಶಿಕ್ಷೆ ಇಲ್ಲ. ಹಾಗಾಗಿ ನಿನ್ನ ಬದುಕಲ್ಲಿ 3 ಹೊತ್ತು ಊಟ ಇದೆಯಾ? ಭಗವಂತನಿಗೆ ಧನ್ಯವಾದ ಹೇಳು. ನಿನಗೆ ಇನ್ನು ICUನಲ್ಲೂ ಅಡ್ಮಿಟ್ ಆಗಿ, ಇಲ್ಲ ನಿಮಗಿಂತ ದೊಡ್ಡ ರೋಗ ಬಂದ್ಬಿಟ್ಟದೆ, ನಿಮಗೆ ಸರಿ ಮಾಡಬೇಕು ಅಂದರೆ ಇಷ್ಟು ಲಕ್ಷ ನೀವು ತರಬೇಕು, ನೀವೀಗ ICUನಲ್ಲಿ ಅಡ್ಮಿಟ್ ಆಗಬೇಕು, 1 ತಿಂಗಳಾನುಗಟ್ಟಲೆ ಆಸ್ಪತ್ರೆಯಲ್ಲಿ ಇರಬೇಕು ಅಂದರೆ ಆ ಮಟ್ಟಿನ ದುಸ್ಥಿತಿ ನಿನಗೇನು ಬಂದೇ ಇಲ್ಲ. ಬರೋದು ಬೇಡ. ಅಂದರೆ ಎಲ್ಲಿವರೆಗೂ ನಿನ್ನ ಆರೋಗ್ಯ ಚೆನ್ನಾಗಿದೆ, ಎಲ್ಲಿವರೆಗೂ ನೀನೇ ನಿನ್ನ ಅನ್ನವನ್ನು ಹುಟ್ಟಿಸ್ಕೊಳ್ಳೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. 4 ಜನ ಕೈ ನೀಡಿ ಇನ್ನೊಂಚೂರು ನೀನೇ ಯಾರಿಗೂ ಊಟ ಕೊಡಿಸೋ ಶಕ್ತಿ ಕೊಟ್ಟಿದ್ದಾನೆ. ಹೋಗಿ ಕೆಲಸ ಆದಮೇಲೆ ಹೋಗಿ ಮನೇಲಿ ರೆಸ್ಟ್ ತಗೊಳ್ಳೋಕೆ ಒಂದು ಮನೆ ಇದೆ, ಮತ್ತು ನೀನೇ ನಿನ್ನ ಕೆಲಸ ಮಾಡ್ಕೊಂಡು ಅನ್ನಕ್ಕೆ ದಾರಿ, ನಿನ್ನ ಅನ್ನವನ್ನು ನೀನು ಹುಟ್ಟಿಸ್ಕೊಳ್ತೀಯ, ನಿನ್ನ ಆರೋಗ್ಯ ಚೆನ್ನಾಗಿದೆ, 3 ಹೊತ್ತು ಊಟ ಇದೆ, ಉಡೋಕೆ ಒಂದು ಬಟ್ಟೆ ಇದೆ, ಮತ್ತು ಕೆಲಸ ಕೊಡಲಿಕ್ಕೆ ಯಾರೋ ದಣಿಗಳಿದ್ದಾರೆ ಅಥವಾ ಯಾರೋ ಕೆಲಸ ಕೊಡೋರಿದ್ದಾರೆ ಅಥವಾ ಕೆಲಸಗಳು ಸಿಗ್ತಾ ಇದೆ. ಇಷ್ಟು ನಡೀತಾ ಇದ್ರೆ ಸಾಕು, ನಿನ್ನ ಜೀವನದಲ್ಲಿ ನೀನು ಅತ್ಯಂತ ಭಾಗ್ಯವಂತ. ಈ ಜಗತ್ತಲ್ಲಿ ಎಷ್ಟೋ ಕೋಟಿ ಜನಗಳಲ್ಲಿ ನೀನು ಭಾಗ್ಯವಂತ. ಕೈ ಇದೆ, ಕಾಲಿದೆ, ಕಣ್ಣಿದೆ, ಮೂಗಿದೆ, ಎಲ್ಲ ಚೆನ್ನಾಗಿದೆ. ಇದು ಏನಾಗ್ಬಿಡುದು ಗೊತ್ತನಪ್ಪ, ನಿನಗೆ ತಕ್ಷಣ ಏನೋ ನಾಳೆನೋ ನಾಡಿದ್ದು ಸುಮ್ಮನೆ ಹಂಗೆ ಆಗೋದು ಬೇಡ. ಸುಮ್ಮನೆ ಹೇಳ್ತೀನಿ, ಇದನ್ನು ಬಾಯಾರಿಕೆ ಅಂತ ಆಗೋದು ಬೇಡ, ನನ್ನ ಶಾಪವೂ ಅಲ್ಲ. ನಾನು ಹೇಳ್ತೀನಿ, ನಾಳೆ ನೀನು ಏನೋ ಒಂದು ಕಾಲು ನೋವು ಬಂತು ಅಥವಾ ಏನೋ ತಲೆನೋವು ಬಂತು, ಆಸ್ಪತ್ರೆಗೆ ಹೋದೆ, ಇಲ್ಲ ಗಣಪ ನಿನಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂದ್ರೆ ನೋಡಿ, ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಸಮಸ್ಯೆ. ಅಂದರೆ ಹಾಗೆ ಡಾಕ್ಟರ್ ಹೇಳುವ ಮುನ್ನ ಯಾವುದನ್ನು ನೀವು ಅಯ್ಯೋ ನನಗೆ ಇವ್ರು ಯಾರು ಬೆಂಬಲ ಕೊಡ್ತಾ ಇಲ್ಲ, ನಾನು ಕೈ ಹಾಕಿದ್ದು ಯಾವುದು ನನ್ನ ಕೈ ಹಿಡಿತಾ ಇಲ್ಲ ಅಂತ ಯಾವುದನ್ನು ನೀನು ದುಃಖ ಅಂದ್ಕೊಂಡಿದ್ದೋ, ಈ ದುಃಖವನ್ನೇ ದೊಡ್ಡದು ಮಾಡ್ಕೊಂಡು ಇಲ್ಲೇ ಕೂತಿದ್ದೆ. ಏನೋ ಕಾಯಿಲೆ ಬಂತು, ಏನೋ ಒಂಚೂರು ಯಾಕೋ ತಲೆನೋವು, ಯಾಕೋ ನಿರಂತರವಾಗಿ ತಲೆನೋವು ಬರ್ತಾ ಇದೆ ಅಂತ ಡಾಕ್ಟರ್ ಹತ್ರ ಹೋದ್ರಿ. ಅವ್ರು ಯಾವುದು ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆಯಪ್ಪ ನಿನಗೆ ಅಂತ ಹೇಳಿದ್ರು. ಅಲ್ಲಿಂದ ಆ ಕಾಯಿಲೆಯ ಮುಂದೆ ಈ ಹಿಂದೆ ನೀನು ಯಾವ್ದ್ಯಾವ್ದು ಕಳ್ತಾ ಇದ್ದೋ ಅದ್ಯಾವುದು ಮುಖ್ಯ ಆಗಲ್ಲ. ಹೌದು ಗುರುಜಿ. ಪ್ರಾಣವೇ ಹೋಗ್ಬೇಕಾದ್ರೆ ಇವರೆಲ್ಲ ಪ್ರೀತಿ ತಗೊಂಡು ನಾನೇನಯ್ಯ ಮಾಡಲಿ? ನಿನಗೆ ಎಲ್ಲಿವರೆಗೂ ನಿನ್ನ ಮೇಲೊಂದು ವಿಶ್ವಾಸ ಇರುತ್ತೆ, ಇಲ್ಲ ಎಷ್ಟೋ ಜನ ಕೆಲಸ ಇಲ್ಲದೆ ಅಲ್ದಾಡ್ತಿದ್ದಾರೆ, ನನಗೊಂದು ಕೆಲಸ ಇದೆ. ಎಷ್ಟೋ ಜನ ICUನಲ್ಲಿ ಕೋಟಿ ಇದ್ದವರು ಕೂಡ ಆರೋಗ್ಯ ಇಲ್ಲದೆ ಒದ್ದಾಡ್ತಿದ್ದಾರೆ. ಬದುಕೋದ್ರೆ ಸಾಕು, ನಾನು ಭಿಕ್ಷೆ ಬೇಡ ಆದರೂ ಬದುಕೊಳ್ತೀನಿ ದೇವ್ರೆ, ನನಗೆ ಇನ್ನೊಂದು ಪುನರ್ಜನ್ಮ ಕೊಡು, ನನ್ನನ್ನು ಎಲ್ಲ ಸರಿ ಮಾಡಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರೆ ಸಾಕು ಅಂತ ಕಾಯ್ತಾ ಇರೋರು ICUನಲ್ಲಿ ಲಕ್ಷ ಜನ ಇದ್ದಾರೆ. ಆದರೆ ನನಗೆ ಆ ಸ್ಥಿತಿಯನ್ನು ಇನ್ನೂ ದೇವರು ಕೊಟ್ಟಿಲ್ಲ. ಎಷ್ಟೋ ಜನ ನೋಡ್ಲಿಕ್ಕೆ ತಾಯಿ ಇಲ್ಲ, ನನಗೆ ನೋಡ್ಲಿಕ್ಕೆ ತಾಯಿ ಆದರೂ ಇದ್ದಾರೆ, ಅವ್ರ ಪ್ರೀತಿ ಸಿಗದೆ ಇರ್ಬೋದು, ಕಣ್ಣು ಮುಂದೆ ತಾಯಿ ಇದ್ದಾರೆ, ಕೈ ತುಂಬ ಕೆಲಸ ಇದೆ, ಸಂಬಳ ಬರುತ್ತೆ ಅಥವಾ ದುಡಿಮೆ ಇದೆ, ನನ್ನನ್ನು ನಾನು ಹುಟ್ಟಿಸ್ಕೊಳ್ತೀನಿ. ಈ ನಡುವೆ
ಯಾರಿಗೋ ಹೋಲಿಕೆ ಮಾಡಿಕೊಂಡಾಗ ಅವರಿಗಿಂತ ನಾನು ಹಿಂದೆ ಇದ್ದೀನಿ ಅಂತ ನೋವಾದರೆ ಅದು ನನ್ನ ಮಾನಸಿಕ ದರಿದ್ರತನವೇ ಹೊರತು ಭಗವಂತನ ಶಾಪ ಅಲ್ಲ ಅದು. ಅಂದರೆ ನಿನ್ನ ಈ ದುಃಖದ ಉದ್ದೇಶ, ಈ ದುಃಖದ ಮೂಲ ಬಿಂದು ಎಲ್ಲಿದೆ ಅಂದರೆ ಇನ್ಯಾರೊಂದಿಗೂ ನೀನು ಹೋಲಿಕೆ ಮಾಡ್ಕೊಂಡಿದ್ದೀಯ. ಯಾಕಂದರೆ ಹೋಲಿಕೆ ಇಲ್ಲದ ಹೊರತು, ಈಗ ನೋಡಪ್ಪ, ನಿನ್ನ ಊರಿನಲ್ಲಿ ಎಲ್ಲರೂ ಸೈಕಲಲ್ಲೇ ಓಡಾಡ್ತಾವ್ರೆ ಎಂದಾಗ ಗಾಡಿ ಬಗ್ಗೆ ಯಾರಿಗೂ ಅಥವಾ ಯಾರ್ದೋ ಬಗ್ಗೆ ಅಥವಾ ಇನ್ಯಾರ್ದೋ ಬಗ್ಗೆ ಅಸೂಹೆನೇ ಇರಲ್ಲ. ಆ ಸೈಕಲಲ್ಲೇ ಓಡಾಡ್ತಿದ್ದವ್ರ ನಡುವೆ ಯಾರೋ ಒಬ್ಬ ಒಂದು ಬೈಕ್ ತಗೊಂಡ ಅಂದರೆ ಇನ್ನು ಮಿಕ್ಕಿದವ್ರಿಗೆಲ್ಲ ಅಯ್ಯೋ ನಾವು ಯಾವಾಗ ತಗೊಳ್ಳೋದು ಅಥವಾ ಅವನು ತಗೊಂಡ್ಬಿಟ್ನಲ್ಲ ಅಂತ. ಅಂದರೆ ಬರೀ ಎಲ್ಲ ಸೈಕಲ್ಲೇ ಇದ್ದರೆ ಬೇರೆ ಅಸೂಹೆ ಮಾತೇ ಇಲ್ಲ. ಆ ನಡುವೆ ಒಬ್ಬ ಯಾರೋ ಬೈಕ್ ತಗೊಂಡ ಅಂದರೆ ಆಗ ನಮಗೊಂದು ಅಸೂಹೆ ಶುರುವಾಗುತ್ತೆ. ಹಾಗೆ ನಿನ್ನ ಈ ಮನಸ್ಸಿನ ಎಲ್ಲೋ ಒಂದು ಕಡೆ ಯಾರಿಗೋ ಹೋಲಿಕೆ ಮಾಡ್ಕೊಂಡು ಈ ಭಾವನೆ ಬಂದಿದೆ ಅಂದರೆ ದಯವಿಟ್ಟು ಅದನ್ನು ಸಾಯಿಸಿ ಬಿಡು. ಆ ಯೋಚನೆಯನ್ನು ಸಾಯಿಸಿ ಬಿಡು. ನೀನು ಎಷ್ಟು ಪುಣ್ಯವಂತ ಅಂತ ನೀನೇ ಲೆಕ್ಕ ಮಾಡ್ತಾ ಕೂರು. ಏನಿಲ್ಲ ಅಂತ ಯೋಚನೆ ಮಾಡ್ತಾ ಹೋದರೆ ಭಗವಂತ ನಮಗೆ ಎಲ್ಲವನ್ನ ಕೊಟ್ಟಿರ್ತಾನೆ. ಅಂದರೆ ಮೂಲಭೂತವಾಗಿ ಬದುಕಲಿಕ್ಕೆ ಏನು ಬೇಕು ಎಲ್ಲ ಕೊಟ್ಟಿರ್ತಾನೆ. ಆದರೆ ನೀನು ಎಲ್ಲಿವರೆಗೂ ಬದುಕಲ್ಲಿ ನನಗೆ ನೆಮ್ಮದಿ ಇಲ್ಲದೆ ಇರೋದಕ್ಕೆ ಕಾರಣ ಏನು, ನನಗೆ ತಾಯಿ ಪ್ರೀತಿ ಅಥವಾ ಅಣ್ಣನನ್ನು ನೋಡಿಕೊಂಡಷ್ಟು ನನ್ನನ್ನು ನೋಡ್ಕೊಳ್ಳಲ್ಲ, ಅಥವಾ ಸಂಬಂಧಿಕರು ಅಷ್ಟೇ ಅಣ್ಣನನ್ನು ಹೊಗಳಿದಷ್ಟು ನನ್ನನ್ನು ಹೊಗಳಲ್ಲ. ಅಂದರೆ ಈ ಒಂದಷ್ಟು ಏನೋ ಒಂದು ಅಬ್ಬಬ್ಬ ಅಂದರೆ ಎಣಿಸ್ಕೊಂಡ್ರೆ ಒಂದು 10 ವಿಚಾರಗಳು ನಿನ್ನ ವಿರುದ್ಧ ಇರ್ಬೋದು. ಆದರೆ ಲೆಕ್ಕ ಹಾಕಿದ್ರೆ 20-30 ಮೇಲೆ ಒಳ್ಳೆ ವಿಚಾರಗಳಿದ್ದಾವೆ. ನನಗೆ ಆರೋಗ್ಯ ಇದೆ, ಕಣ್ಣಿದೆ, ಕಿವಿ ಇದೆ, ಕಾಲಿದೆ, ಅಥವಾ ನಾನೇ ನಡೆದಾಡುವಷ್ಟು ಶಕ್ತಿ ಇದೆ, ಮತ್ತು ದುಡಿಮೆ ಇದೆ, ನಾನು ಬೇಕಾದ್ರೆ ಅಮ್ಮನನ್ನು ಸಾಕುವಷ್ಟು ಶಕ್ತಿ ಇದೆ. ಹೀಗೆ ನಿನ್ನ ಪ್ಲಸ್ ಪಾಯಿಂಟ್ಗಳು ತುಂಬ ಇದ್ದಾವೆ. ಎಲ್ಲಿವರೆಗೂ ನಿನ್ನ ಪ್ಲಸ್ ಪಾಯಿಂಟ್ಗಳ ಬಗ್ಗೆ ನಿನಗೆ ಈಗಾಗಲೇ ಭಗವಂತ ಏನು ಕೊಟ್ಟಿದ್ದಾನೆ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳದೆ ಹೆಸರು ಹಿಂಗಾಯಿತು ಹಿಂಗಾಯಿತು. ನೋಡಪ್ಪ, ಹುಟ್ಟಾಗಲಿಂದ ಏನು ದರಿದ್ರತನ ಅಟಕಾಯಿಸ್ಕೊಂಡಿಲ್ಲ. ಇಲ್ಲೆಲ್ಲೋ 1 ವರ್ಷ 2 ವರ್ಷದಿಂದ ಏನೋ ಶನಿ ಅಗಲೇ ಇರಿದ್ದಾನೆ, ಅಥವಾ ಅದನ್ನು ನಮ್ಮಲ್ಲಿ ಜ್ಯೋತಿಷ್ಯರ ಹತ್ರ, ಪುರೋಹಿತರ ಹತ್ರ ಹೋಗಿ ಶಾಸ್ತ್ರ ಹೇಳೋರ ಹತ್ರ ಕೇಳಿದಾಗ ಗ್ರಹಗತಿಗಳು ಚೆನ್ನಾಗಿಲ್ಲ. ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದರೆ ಏನು? ನೋಡಪ್ಪ, ಮನುಷ್ಯನ ಬದುಕಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ, ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ಅಂದರೆ ನಮ್ಮ ಆಧ್ಯಾತ್ಮಿಕ ಅರ್ಥ ಏನಂದರೆ ನಿಮ್ಮ ಹಳೆಯ ಒಳ್ಳೆಯ ಕರ್ಮಗಳು ಫಲ ಕೊಡ್ತಾ ಇದ್ದಾವೆ ಅಂತ. ಮತ್ತು ಗ್ರಹಗತಿಗಳು ಚೆನ್ನಾಗಿಲ್ಲ, ಶನಿ ಎಗಲೇರ್ಬಿಟ್ಟಿದ್ದಾನೆ ಅಂದ್ರೆ ಅದರ ಅರ್ಥ ನಿಮ್ಮ ಹಳೆಯ ಪಾಪಕರ್ಮಗಳು ಫಲ ಕೊಡ್ತಾ ಇದ್ದಾವೆ ಅಂತ. ಈ ಪುಣ್ಯಫಲ ಪಾಪಫಲ, ಪುಣ್ಯಫಲ ಬಂದಾಗ ಮನುಷ್ಯ ಮುಟ್ಟಿದ್ದೆಲ್ಲ ಚಿನ್ನ, ಅದೇ ಪಾಪ ಫಲಗಳು ಶುರುವಾದರೆ ಅಂದರೆ ಹಳೆಯ ಜನ್ಮದ ಯಾವುದೋ ಕೆಟ್ಟ ಪಾಪಗಳನ್ನು ಹೊತ್ಕೊಂಡು ಬಂದಿದ್ವಲ್ಲ ಅವು ಚಿಗುರೋಕೆ, ಅವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಕೈಲಿದ್ದ ಬಂಗಾರ ಕೂಡ ಮಣ್ಣಾಗೋಗುತ್ತೆ, ತಟ್ಟೆಲಿರೋ ಅನ್ನ ಕೂಡ ಮಣ್ಣಾಗೋಗುತ್ತೆ. ಅಷ್ಟು ಮನುಷ್ಯನ ಬದುಕಲ್ಲಿ ವಿಧಿ ಆಟ ಆಡ್ಬಿಡುತ್ತೆ. ಒಂದು ಸ್ವಲ್ಪ ಸಹನೆಯಿಂದ ಇರಪ್ಪ. ನೀನೇ ಅರ್ಥ ಮಾಡ್ಕೊ, ಹುಟ್ಟಾಗ್ಲಿಂದ ಭಗವಂತ ನನಗೆ ಇಷ್ಟು ನೋವು ಕೊಟ್ಟುಕೊಂಡೇ ಕರ್ಕೊಂಡು ಬಂದಿಲ್ಲ. ಒಂದೆಲ್ಲೋ ಸುಖ ಉಂಡಿದ್ದು ಐತೆ, ಆ ಸುಖ ಆದಮೇಲೆ ದುಃಖ ಅನುಭವಿಸಿದ್ದು ಐತೆ, ಮತ್ತು ಆ ದುಃಖ ಆದಮೇಲೆ ಮತ್ತೆ ಸುಖ, ಮತ್ತು ಆ ಸುಖ ಆದಮೇಲೆ ಮತ್ತೆ ದುಃಖ, ಈಗ ಮತ್ತೆ ದುಃಖಕ್ಕೆ ಬಂದಿದೆಯಾ, ಈ ದುಃಖ ಆದಮೇಲೆ ಮತ್ತು ಸುಖ. ಯಾವುದೇ ಕಾರಣಕ್ಕೂ ಬದುಕನ್ನು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿಕೊಳ್ಬೇಡ. ಅವ್ರಿಗೆ ಸಿಗ್ತಾ ಇರೋ ಪ್ರೀತಿ ನನಗೆ ಸಿಗ್ತಾ ಇಲ್ಲ ಅಂದರೆ ಅವನಲ್ಲಿ ಇಲ್ಲದೆ ಇರೋದು ಅಥವಾ ನನ್ನಲ್ಲಿ ಇಲ್ಲದೆ ಇರೋದು ಅವನಲ್ಲೇನಿದೆ. ಮೋಸ್ಟ್ಲಿ ಅವನು ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾನೋ ಏನೋ, ಮತ್ತು ಅವನು ಎಲ್ರಿಗೂ ಒಂದೊಂಚೂರು ದುಡ್ಡು ಕೊಟ್ಟು ಅಥವಾ ಏನೋ ಒಂದು ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾನೋ ಏನೋ, ಅಥವಾ ಅವನು ಹೆಂಡ್ತಿ ಎಲ್ಲರ ಜೊತೆ ನಗ್ನಗ್ತಾ ಚೆನ್ನಾಗಿದ್ದಾನೋ ಏನೋ. ನೀನು ನಿನ್ನ ಹಣೆ ಬರಹವನ್ನು, ನಿನ್ನ ಹೆಸರನ್ನು, ಇನ್ನೇನನ್ನು ದೂಷಣೆ ಮಾಡ್ಕೊಂಡು ನೀನು ಹೀಗೆ ಇದ್ದೀಯ. ಅಂದರೆ ನಾನು ಸುಮ್ಮನೆ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಅಂತ ಒಬ್ಬ ಇದ್ದಾನೆ, ಮತ್ತು ಕಾರ್ಮಿಕರು ಅಂತ ಇದ್ದಾರೆ. ಅಂದರೆ ಕಾರ್ಮಿಕರು ಮ್ಯಾನೇಜರನ್ನು ನೋಡಿ ಹೊಟ್ಟೆ ಊರ್ಕೊಳ್ಳೋದಕ್ಕಿಂತ ಮೋಸ್ಟ್ಲಿ ನಮ್ಮಲ್ಲಿಲ್ಲದೆ ಇರೋ ಯಾವುದೋ ಒಂದು ದೊಡ್ಡ ಗುಣ ಅಥವಾ ದೊಡ್ಡ ಯೋಗ್ಯತೆ ಅವನಿಗಿರೋದ್ರಿಂದಲೇ ಒಂದು ಮ್ಯಾನೇಜರ್ ಮಾಡಿರೋದು. ಅಂದರೆ ನಾನು ಅವರೆಲ್ಲರ ಪ್ರೀತಿ ನನಗೆ ಸಿಗಬೇಕಂದ್ರೆ ನಾನು ಇನ್ನೂ ಏನು ಗುಣವನ್ನು ಅಳವಡಿಸ್ಕೊಳ್ಬೇಕು, ಇನ್ನೂ ಏನು ಯೋಗ್ಯತೆಯನ್ನು ನಾನು ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಕೇ ಹೊರತು ನನಗೆ ಸಿಗಲಿಲ್ವಲ್ಲ, ನನಗಂಗಾಗಲಿಲ್ವಲ್ಲ. ಹೌದಪ್ಪ, ಇವತ್ತು ನಾನು ಇಲ್ಲಿ ಕೂತು ನಿಮಗೆ ಹೇಳ್ತಾ ಇದ್ದೀನಿ, ಇಷ್ಟು ಪ್ರೀತಿಯಿಂದ ನೀವು ನನ್ನನ್ನು ಕೇಳ್ತಾ ಇದ್ದೀರಾ. ಇದೇ ನಾನು 5-6 ವರ್ಷದ ಹಿಂದೆ ಯಾವುದೋ ಗಾರ್ಮೆಂಟ್ಸಲ್ಲೂ ನೈಟ್ ಡ್ಯೂಟಿ ಕೆಲಸ ಮಾಡ್ಕೊಂಡಿದ್ದವನು. ಅಂದರೆ ನನಗೆ ಅವತ್ತು ನೋಡಿ, ಇವತ್ತು ಬರ್ತಡೇಗಳು ಬಂದರೆ ಬಹಳ ಪ್ರೀತಿಯಿಂದ ಜನ ಅಥವಾ ಯಾರೋ ಒಬ್ಬರು ನಮ್ಮ ಆತ್ಮೀಯರು ಬಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಇದೇ ಒಂದು 5 ವರ್ಷದ ಹಿಂದೆ ನನ್ನ ಹುಟ್ಟುಹಬ್ಬ ಮಾರ್ಚ್ 15ನೇ ತಾರೀಕು ನಾನು ನೈಟ್ ಡ್ಯೂಟಿ ಕೆಲಸ ಮಾಡಿದೆ. ಯಾರು ಒಂದು ವಿಶ್ ಮಾಡಲಿಕ್ಕೂ ಯಾರೂ ಇರ್ತಿರ್ಲಿಲ್ಲ. ಹೌದು ಗುರು. ಅಂದರೆ ಆ ಗಳಿಗೆಯನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಆದರೆ ನಾನೇನು ಅಂದ್ಕೊಳ್ತಿದ್ದೆ ಗೊತ್ತಾ,
ನಾನು ಅವತ್ತು ನನಗೆ ಯಾರು ಬರ್ತ್ಡೇಗೆ ವಿಶ್ ಮಾಡೋಕ್ಕೂ ಯಾರೂ ಇರಲಿಲ್ಲ. ನಾನು ರಾತ್ರಿ ಹೊತ್ತು ಅಲ್ಲಿ ಒಂದು ಒಂದು ಬೆಡ್ಶೀಟ್ ತಗೊಂಡು ಹೋಗ್ತಿದ್ದೆ ಮನೆಯಿಂದಲೇ. ಅದೊಂದು ಟಿ ವಿ ಚಾನಲ್, ಕೇಬಲ್ ಚಾನಲಲ್ಲಿ ರಾತ್ರಿ ಸಿನಿಮಾ ಹಾಕಿಬಿಟ್ಟಿರೋರು ರಾತ್ರೆಲ್ಲ ಓಡೋದು. ಅವೇನಾದರೂ ಸ್ಟ್ರಕ್ ಆದರೆ, ಲಿಪ್ ಸಿಂಕ್ ಮಿಸ್ ಆದರೆ ನಾನು ಮೇಲೆ ಹೋಗಿ ಅದನ್ನೇನು ಸರಿ ಮಾಡಬೇಕಿತ್ತು. ನೋಡೋದು, ನಂದೊಂದು ಚಾಪೆ ತಗೊಂಡೋಗಿದೆ, ಅಲ್ಲಿ ಕೆಳಗಡೆ ನೆಲದ ಮೇಲೆ ಹಾಸ್ಕೊಂಡು ಮನಿಕೊಳ್ಳೋದು, ಮತ್ತೆ ಏನಾದರೂ ಮಿಸ್ ಆದರೆ ಮತ್ತೆ ಎದ್ದು ನೋಡೋದು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಆ ಕೆಟ್ಟ ಗಳಿಗೆಯಲ್ಲಿ ನಾನು ಯಾವತ್ತು ಭಗವಂತ ನೀನು ನನ್ನ ಕೆಟ್ಟ ಜಾಗದಲ್ಲಿ ಇಟ್ಬಿಟ್ಟಿದೀಯಪ್ಪ, ನನ್ನ ಮೇಲೆ ಯಾಕಪ್ಪ ಈ ನೋವು ಅಥವಾ ಈ ಮೋಸ, ನಾನೊಬ್ಬನಿಗೆ ಕರ್ಣನಿಗಾದ ಮೋಸ ನನಗೆ ಮಾಡ್ತಿದೀಯಲ್ಲಪ್ಪ ಅಂತ ನಾನು ಯಾವತ್ತೂ ಅಂದುಕೊಳ್ಳಿಲ್ಲ. ನನಗಿಂತ ಇರೋಕೆ ಮನೆ ಇಲ್ಲದೆ ಮೆಟ್ರೋ ಸ್ಟೇಷನ್ ನಡೆ ಮಲಗಿರೋರ್ನ ನಾನು BMTC ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡೇ ಹೋಗ್ತಾ ಇದ್ದೆ. ಅವರಿಗಿಂತ ಸ್ಥಿತಿ ನನಗೆ ಬಂದಿಲ್ಲ, ಹಾಗಂತ ಅವರು ನಾನು ಆಡ್ಕೊಳ್ತಾ ಇಲ್ಲ. ಹಾಗೆ ಎಲ್ಲರ ಬದುಕು ಒಂದೇ ಥರ ಇರಲ್ಲ. ಇವತ್ತು ಮೇಲಿದ್ದವನು ನಾಳೆ ಕೆಳಗೆ ಬರ್ತಾನೆ, ಇವತ್ತು ದರಿದ್ರ ಅನಿಸಿಕೊಂಡವನು ನಾಳೆ ರಾಜನಾಗ ಮೆರೀತಾನೆ. ಹಾಗಾಗಿ ಈ ವಿಧಿಯ, ಈ ಕಾಲದ ಪ್ರವಾಹದಲ್ಲಿ ನಮಗೇನೇನು ಪಾತ್ರ ಬರುತ್ತೆ ಕಣ್ಣು ಮುಚ್ಚಿಕೊಂಡು ಕೃಷ್ಣಾರ್ಪಣ, ಎಲ್ಲವೂ ಕೃಷ್ಣ ಕೊಟ್ಟ ಪ್ರಸಾದ ಅಂದುಕೊಂಡು ಸ್ವೀಕರಿಸ್ತಾ ಹೋಗಬೇಕಪ್ಪ. ನಿನ್ನ ಈ ಪರಿಸ್ಥಿತಿಗೆ ಯಾರನ್ನೂ ದೂಷಿಸಬೇಡ. ನಿನ್ನ ಹೆಸರು ಕೇವಲ ನಿನ್ನನ್ನು, ಅಂದರೆ ನೀನು ಹುಟ್ಟಿದಾಗ ನಿನಗೊಂದು ಹೆಸರೇ ಇಕ್ಕಿರಲಿಲ್ಲ ಅಂದರೆ ಹೇಯ್ ಹೇಯ್ ಅಂತ ಕೂಗ್ಬೇಕಿತ್ತು, ಹೌದಲ್ಲ? ಹೌದು ಗುರುಜಿ. ಅಂದರೆ ಆ ಹೆಸರಿಟ್ಟಿದ್ದರ ಕಾರಣ ಅಥವಾ ಅದರ ಉದ್ದೇಶ ಏನು ಅಂದರೆ, ನಾವು ಒಬ್ಬರನ್ನು ಗುರುತಿಸ್ಬೇಕು ಅಂದ್ರೆ ಒಂದು ಹೆಸರು ಬೇಕಲ್ಲಯ್ಯ. ಈಗ ನಾವು ಜಿಂಕೆಗೆ ನಾವೊಂದು ಜಿಂಕೆ ಅಂತ ಹೆಸರು ಕೊಟ್ಟಿದ್ದೀವಿ. ಅದು ಭಗವಂತ ಹುಟ್ಟುತ್ತಾನೆ ಜಿಂಕೆ ಅಂತ ಹುಟ್ಟಿಸೋದನ್ನ. ಅಂದರೆ ನಾವು ಎಲ್ಲ ಪ್ರಾಣಿಗಳಿಗೂ ಒಂದು ಹೆಸರು ಕೊಟ್ಕೊಂಡಿದ್ದೀವಿ, ಯಾಕಂದ್ರೆ ಐಡೆಂಟಿಫೈ ಮಾಡಕ್ ಬೇಕಲ್ಲ. ಹಾಗಾಗಿ ನಿನಗೊಂದು ಹೆಸರು, ನನಗೊಂದು ಹೆಸರು. ಕಾರಣ, ಈ ಕೋಟಿ ಜನರ ನಡುವೆ ನಿನ್ನನ್ನು ಕರೆದಾಗ, ನಿನ್ನನ್ನು ದೂರದಲ್ಲಿರ್ತೀಯ, ಓಯ್ ಅಂದರೆ ನಿನಗೆ ಕೇಳಿಸಲ್ಲ. ಹತ್ರಕ್ಕೆ ಬಂದೇ ನಿನ್ನನ್ನು ಬೆನ್ನ ಹಿಂಗೆ ತಟ್ಟಿ ಕರೆಯೋದ್ರ ಬದಲು ನಿನ್ನ ಹೆಸರು ಕೂಗಿದ್ರೆ ನೀನು ತಿರುಗ್ತೀಯ, ನೀನು ಸ್ಪಂದಿಸ್ತೀಯ ಅನ್ನೋ ಕಾರಣಕ್ಕೆ ಹೆಸರು ಕೇವಲ ವ್ಯವಹಾರ ಅಥವಾ ಗುರುತಿಸುವ ಉದ್ದೇಶದಿಂದ, ಅಥವಾ ಇನ್ನೊಂದು ಉದ್ದೇಶ ಏನು, ನಿನಗೊಂದು ವೆಂಕಟೇಶ ಅಂತ ಹೆಸರಿಕ್ಕಿದ್ದಾರೆ ಅಂದ್ಕೊಳ್ಳಿ. ನಿಮ್ಮ ಅಮ್ಮನೋ ಅಪ್ಪನೋ ವೆಂಕಟೇಶ ಬರೋ ಇಲ್ಲಿ ಅಂದರೆ ನಿನ್ನನ್ನೂ ಕೂಗ್ದಂಗೆ ಆಗಬೇಕು, ಮತ್ತೆ ದೇವರನ್ನೂ ಕೂಗ್ದಂಗೆ ಆಗಬೇಕು. ಹೆಸರಿನ ಹಿಂದೆ ಇಂಥದ್ದಷ್ಟು ಒಳ್ಳೆಯ ಉದ್ದೇಶಗಳಿದ್ದಾವೆ. ಅದನ್ನು ಬಿಟ್ಟು ಹೆಸರನ್ನು ಇಟ್ಟುಕೊಂಡು ಇಲ್ಲಪ್ಪ, ತೀರಾ ಹೆಸರಿನಿಂದ ನನ್ನ ಇಂಥ ಹೆಸರಿಕ್ಕಿದ್ರೆ ಉದ್ಧಾರ ಆಗ್ತಾರೆ ಅಂತ ನಾವೇನು ಗ್ರಹಗತಿ ಅದು ಎಲ್ಲ ಶಾಸ್ತ್ರ ಕೇಳೇ ಹೆಸರಿಡ್ತಾರೆ, ಹೌದಲ್ಲಪ್ಪ ಮಕ್ಕಳಿಗೆ. ಮತ್ತೆ ಹಂಗಿಡೋದಾದ್ರೆ ಎಷ್ಟೋ ಮಕ್ಕಳುಗಳು ಜೈಲಲ್ಲಿದ್ದಾರೆ, ಕೊಲೆಪಾತಕರಾಗಿದ್ದಾರೆ, ಅವ್ರಿಗೂ ಅಪ್ಪ ಅಮ್ಮ ಕೇಳೇ ಇಟ್ಟಿದ್ದು ಜೋಯಿಸರು. ಮತ್ತೆ ಅವರೆಲ್ಲ ಯಾಕಂಗಾದ್ರು? ವಿಷಯ ಅದಲ್ಲ. ನಿನ್ನ ಹೆಸರಿನಿಂದಲೋ, ನಿನ್ನ ಬಣ್ಣದಿಂದಲೋ, ನಿನ್ನ ವಂಶದ ಕಾರಣಕ್ಕೋ ಅಥವಾ ಈ ಕಾರಣಕ್ಕೆ ನಿನ್ನ ಬದುಕನ್ನು ನೀನು ರೂಪಿಸ್ಕೊಳ್ಳೋದು ಅಲ್ಲ, ಅಥವಾ ಅದರಿಂದ ನಿನ್ನ ಬದುಕು ನಿರ್ಧಾರವಾಗಲ್ಲ. ಕೇವಲ ನೀನೇನು ಜ್ಞಾನವನ್ನು ಸಂಪಾದಿಸಿದ್ದೀಯ, ನಿನ್ನ ತಿಳುವಳಿಕೆಯ ಮಟ್ಟ, ನಿನ್ನ ಯೋಚನೆಯ ಮಟ್ಟ, ನೀನು ಕರ್ಮ ಅಂದರೆ ನಿನ್ನ ಕಾಯಕವನ್ನೇ ಅದೇ ಕೈಲಾಸ ಅಂದುಕೊಂಡು ಯಾರನ್ನೂ ದೂಷಿಸಬೇಡ. ಇದೇ ಕೊನೆ. ಇನ್ನು ಮುಂದಿನ 7-8 ತಿಂಗಳಾದ ಮೇಲೆ ನೀನು ಅಂದುಕೊಂಡ ನಿನ್ನ ಒಂದೊಳ್ಳೆ ನಿನಗೆ ತೃಪ್ತಿ ಅನಿಸುವ ಜೀವನ ನಿನಗೆ ಸಿಗುತ್ತೆ. ಬಟ್ ಸಹನೆ ಇರಲಿ, ಯಾರನ್ನೂ ದೂಷಿಸಬೇಡ. ಕೆಟ್ಟ ಗಳಿಗೆಯಲ್ಲಿ ಸ್ವಲ್ಪ ನನಗೆ ದೇವ್ರು ಬಾಯೇ ಕೊಟ್ಟಿಲ್ಲ ಅನ್ನಂಗೆ ಸುಮ್ಮನೆ ಇರ್ಬೇಕಂತೆ. ಆಯ್ತು ಗುರುಜಿ. ಈ ಸಮಯದಲ್ಲಿ ತುಂಬಾ ಧನ್ಯವಾದ ಗುರುಜಿ. ನಿಜವಾಗ್ಲೂ ನಿಮ್ ಮಾತು ಕೇಳಿ ನನ್ಗೆ ಎಷ್ಟು ಸ್ಫೂರ್ತಿ ಬಂತು ಅಂದ್ರೆ, ನನ್ನ ಜೀವನದಲ್ಲಿ ನಾನು ನಿಮ್ಗೆ ಫೋನ್ ಮೇಲೆ ಫೋನ್ ಟ್ರೈ ಮಾಡ್ತಿದ್ದೆ ಗುರುಜಿ, ಆಮೇಲೆ ಮೆಸೇಜ್ ಮಾಡಿದೀನಿ. ಇವತ್ತು ನನ್ ಲೈವಿಗೆ ಬಂದ್ರೆ ನನ್ನ ಅದೃಷ್ಟ ಅನ್ಕಂತೀನಿ. ನೀವು ನನ್ನ ಲೈವ್ ಕನೆಕ್ಟ್ ಆಗಿದ್ಕೆ ಆಗ್ಲಪ್ಪ ತೊಂದರೆ ಇಲ್ಲ. ದೇವ್ರು ಒಳ್ಳೇದು ಮಾಡ್ಲಿ. ಇವನ್ ತಾಯಿ ವಿಚಾರದಲ್ಲೂ ಅಷ್ಟೇ, ನಾವು ಒಂದು ಗುಲಾಬಿ ಗಿಡದಿಂದ ಹೂವನ್ನ ಕಿತ್ಕೊಳ್ಬೇಕೆ ಹೊರತು ಮುಳ್ಳನ್ನ ಬೈತಾ ಕೂತ್ರೆ ಪ್ರಯೋಜನ ಇಲ್ಲ, ಹೌದಲ್ಲಪ್ಪ? ಹಾಗೆ ತಾಯಿಯಿಂದ ನಾವು ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ನಮಿಸೋಣ. ಅದರ ಹೊರತಾಗಿ ತಾಯಿ ನನಗೆ ಬೆಂಬಲ ನೀಡಲಿಲ್ಲ, ನನಗೆ ಜನ್ಮ ಕೊಟ್ಟಿದ್ದೇ ದೊಡ್ಡ ವಿಚಾರ. ಅದಾದ್ಮೇಲೂ ನಿಮಗೆ ಪ್ರೀತಿ ಕೊಡ್ಬೇಕು, ಹೌದು, ಅದೇ ಧರ್ಮ. ಆದರೆ ಅದು ಸಿಗ್ತಾ ಇಲ್ಲ ಅಂತ ಮಾತ್ರಕ್ಕೆ ಅವರು ನಾಳೆ ಬಂದು ನನಗೆ ಅಯ್ಯೋ ನಿನ್ಗೆ ಆ ರೀತಿ ನಾನು ನಡೆಸ್ಕೊಳ್ಬಾರ್ದಿತ್ತಪ್ಪ ಅಂತ ಹೇಳಬೇಕು. ಹಾಗೆ ನಾನು ಬದುಕಿ ತೋರಿಸಬೇಕು. ಅಂದರೆ ನಾನು ಬದುಕಿ ತೋರಿಸುವುದೇ ಅವ್ರಿಗೆ ನಾನು ಕೊಡೋ ಉತ್ತರ ಆಗಿರಬೇಕೆ ಹೊರತು ಈ ಸಮಯದಲ್ಲಿ ನೀನು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ನೀನು ತಾರತಮ್ಯ ಮಾಡ್ತೀಯ ಅಂತ ಎಷ್ಟು ಬೈದರೂ ಕೂಡ ನಾನು ಪಾಪಿ ಆಗ್ತೀನಿ ಹೊರತು ಅಲ್ಲಿ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಯಾವುದನ್ನೂ ತಾಯಿ ಕುರಿತು, ಸಂಬಂಧಿಕರ ಕುರಿತು ಅಯ್ಯೋ ನಮ್ಮ ಅಣ್ಣನ ಜೊತೆ ಹಂಗಿದ್ದಾರೆ, ನನ್ನ ಜೊತೆ ಯಾರೂ ಹಂಗಿಲ್ಲ, ಅಥವಾ ಯಾರೂ ನನ್ನನ್ನು ಪ್ರೇಮದಿಂದ ಪ್ರೀತಿಯಿಂದ ಮಾತಾಡಿಸಲ್ಲ, ನನ್ನ ಹಣೆ ಬರವೇ ಸರಿ ಇಲ್ಲ, ಬೇಡಪ್ಪ.
ಜೀವನದಲ್ಲಿ ನಿರ್ಭಾಗ್ಯವಂತರು ಅಂದರೆ ದುರ್ಭಾಗ್ಯವಂತರು, ಏನು ಭಾಗ್ಯವನ್ನೇ ಪಡೆದುಕೊಂಡು ಬಂದಿಲ್ಲದ ಎಷ್ಟೋ ಪಾಪ ದುರಾದೃಷ್ಟವಂತರಿದ್ದಾರೆ. ಅವರು ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೆ ಬಿಡೋಕ್ಕಾಗದೆ ಹೆಂಗೋ ಒಂದು ನರ್ಜನ್ಮ ಸಿಕ್ಬಿಟ್ಟಿದೆ, ಆ ದೇವ್ರು ಕರ್ಕೊಳ್ಳೋವರೆಗೂ ಇರಬೇಕಪ್ಪ ಅಂತ ಬದುಕ್ತಿರೋರು ಎಷ್ಟೋ ಜನ ಇದ್ದಾರೆ. ಹೌದಲ್ಲಪ್ಪ? ಒಂದು ಮಾತ್ರೆ ನುಂಗದೆ ಹೋದ್ರೆ ಜೀವ ಇರಲ್ಲ ಅನ್ನೋಷ್ಟು ಮಾತ್ರೆಯಲ್ಲೇ ಜೀವನ ಇದೆ ಕೆಲವೊಬ್ರದು, ಅಷ್ಟು ರೋಗಿಗಳಾಗಿ ಬದುಕ್ತಿದ್ದಾರೆ. ಗುರುಜಿ ನನಗೆ ಆರೋಗ್ಯ ಬಗ್ಗೆ ಎಲ್ಲ ಚೆನ್ನಾಗಿದೆ, ಏನ್ ಗೊತ್ತಾ ಗುರುಜಿ, ಮನ್ಸಿಗೆ ನೆಮ್ಮದಿ ಇಲ್ಲ. ಅದೇ ಕೇಳಿಸ್ಕೊಳಪ್ಪ, ಮನ್ಸಿಗೆ ನೆಮ್ಮದಿ ಇಲ್ಲ ಅನ್ನೋದು ಅಥವಾ ಮನ್ಸಿಗೆ ನೆಮ್ಮದಿ ಅದೆಲ್ಲೋ ಕೊಂಡ್ಕೊಂಡು ತರೋದು ಅಲ್ಲ, ಅಥವಾ ಅದು ಯಾರೋ ಹೊರಗಡೆಯವ್ರು ಕೊರೋದು ಅಲ್ಲ. ನೀನು ನಿನ್ನ ಈ ಪರಿಸ್ಥಿತಿಯನ್ನ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ? ಆಗೊಂದು ವೇಳೆ ನನಗೇನಾಗಿದೆ, ನನಗೇನು ಕಡಿಮೆ ಆಗಿದೆ? ಊಟ ಇಲ್ವಾ, ಅಥವಾ ರೋಗ ಬಂದಿದೆಯಾ, ಅಥವಾ ಕೆಲಸ ಇಲ್ವಾ, ಅಥವಾ ದುಡಿಮೆ ಇಲ್ವಾ, ಅಥವಾ ಒಂದೊಂದು ರೂಪಾಯಿಗೂ ಆ ಒಂದೊಂದು ತುತ್ತಿನ ಅನ್ನಕ್ಕೂ ಯಾರನ್ನೋ ಬೇಡ ಪರಿಸ್ಥಿತಿ ಕೊಟ್ಟಿದ್ದಾನ? ಏನೂ ಇಲ್ಲ. ಮತ್ತು ನಾನು ಯಾಕೆ ದುಃಖ ಪಡಬೇಕು, ನಾನು ಯಾಕೆ ದುರದೃಷ್ಟ ಅಂದ್ಕೊಳ್ಬೇಕು, ನಾನು ಯಾಕೆ ನೆಮ್ಮದಿ ಇಲ್ಲ ಅಂದ್ಕೊಳ್ಬೇಕು? ಅಂದರೆ ನೀನು ಹಿಂಗೆ ಯೋಚನೆ ಮಾಡಿದ್ರೆ ನಿನ್ಗೆ ನೆಮ್ಮದಿ ಬರುತ್ತೆ. ನೀನು ನೆಮ್ಮದಿ ಇಲ್ಲ, ಅರೆ ನೆಮ್ಮದಿ ಎಲ್ಲೋ ಕೊಂಡ್ಕೊಂಡು ಬರೋದಲ್ಲಯ್ಯ. ನಿನ್ನದೇ ಬದುಕಿನ ಎಂಥದ್ದೇ ದುಃಖದ ಸ್ಥಿತಿ ಇರಲಿ, ಈ ಸಮಯ ಕಳೆದು ಹೋಗುತ್ತದೆ. ಕೃಷ್ಣ ಪರಮಾತ್ಮ ಹೇಳಿಲ್ವಾ, ಈ ಸಮಯ ಕಳೆದು ಹೋಗುತ್ತದೆ. ಪ್ರತಿ ಸಲ ಕೇಳ್ತಿರ್ತೀನಿ ಗುರುಜಿ ಅದನ್ನ. ಅದೇ ತರ ಇವತ್ತಿನ ನಿನ್ನ ಈ ನೋವಿನ ಮನಸ್ಥಿತಿ ಏನಿದೆಯಲ್ಲಪ್ಪ, ನೋಡಪ್ಪ, ತುಂಬಾ ನಿಜವಾಗ್ಲೂ ನಾನು ಎಷ್ಟು ಡಿಫೆನ್ಸ್ ಹೋಗ್ಬಿಡ್ತೀನಿ ಗುರುಜಿ. ನಿಜವಾಗ್ಲೂ ಒಂದೊಂದ್ಸತಿ ಮನ್ಸು ಎಷ್ಟು ಎಲ್ಲ ನಾವು ಹೋಗ್ಬಿಡೋಣ. ನಿನಗೆ ಮೊದಲನೇದಾಗಿ ಏನು ಬೇಕು ಅನ್ನೋ ಸ್ಪಷ್ಟತೆನೇ ಇಲ್ಲ. ಆಯ್ತಪ್ಪ, ಈ ನೆಮ್ಮದಿ ಇಲ್ಲದೆ ಇರೋ ಈ ಸ್ಥಿತಿ ಯಾಕೆ ಬಂತಪ್ಪ ಅಂದ್ರೆ ಸುಮ್ಮನೆ ಏನೋ ಒಂದು ಕಾರಣ ಹೇಳ್ತಿ, ಅದಕ್ಕೆ ಏನೂ ಇಲ್ಲ. ಜೀವನ ನನ್ನ ಪಾಡಿಗೆ ನಡೀತಾ ಇದೆ. ನೋಡಿ, ಒಂದೊಳ್ಳೆ ಕಡೆ ಒಂದು ಹುಡುಗಿ ನೋಡಿ ಮದುವೆ ಆಗಿ ನಿನ್ನ ಜೊತೆ ಒಂದು ಸಂಗಾತಿಯನ್ನು ಇಟ್ಕೊಂಡು ಒಂದೊಳ್ಳೆ ಜೀವನ ಕಟ್ಕೊ ಮೊದಲು. ಈ ಒಂಟಿ ಈ ಥರ ಇದ್ದಾಗಲೇ ಇವೆಲ್ಲ ಬರ್ತವೆ. ಆಯ್ತಲ್ಲಪ್ಪ? ಯಾರ ಬದುಕನ್ನು ಬಂದು ಸಿಂಹಾಸನ ಕೂರಿಸಲ್ಲಪ್ಪ ಇಲ್ಲಿ. ನಮ್ಮ ಬದುಕಿನ ಏಳಿಗೆ, ನಮ್ಮ ಬದುಕಿನ ನೆಮ್ಮದಿ ನಾವೇ ಕಂಡುಕೊಳ್ಬೇಕು. ಅಪ್ಪ ಅಮ್ಮ ನೋಡಿ ಮದುವೆ ಮಾಡಲಿಲ್ಲ, ಅಥವಾ ನನಗೆ ಇವ್ರು ಹಿಂಗೆ ಮಾಡಲಿಲ್ಲ, ಇವ್ರು ಹಂಗೆ ಮಾಡಲಿಲ್ಲ, ಯಾರು ಬರಲ್ಲಪ್ಪ. ಆಯ್ತಲ್ಲ? ನಾನು ಒಂಟಿಯಾಗಿದ್ದು ಹಿಂಗೆ ಯೋಚನೆ ಮಾಡಿ ಕಡೆಗೆ ಒಂದಿನ ಏನೋ ಮಾಡ್ಕೊಂಡು ಸಾಯೋದಕ್ಕಿಂತ ಒಂಚೂರು ನಿನ್ನ ಬದುಕನ್ನು ಒಂದು ಸನ್ಯಾಸಿ ಥರ ಯೋಚನೆ ಮಾಡಬೇಕು. ನನಗೇನು ಬೇಡ, ನನ್ನ ಫ್ರೆಂಡ್ ಒಬ್ಬ ಯಾವುದು ದೊಡ್ಡ ಕಾರ್ ತಗೊಂಡು ಹುಡುಗಿ ಕುಡಿಸ್ಕೊಂಡು ಓಡಾಡ್ತಿರ್ಬೋದು, ಆದರೆ ಅವೆಲ್ಲ ದುಃಖದ ವಿಚಾರಗಳು. ನನಗೆ ಯಾವುದೂ ಬೇಡ, ನಾನು ಹಿಂಗೆ ಇರ್ತೀನಿ, ನಾನು 4 ಜನಕ್ಕೆ ಒಳ್ಳೆ ಮಾತು ಹೇಳ್ತೀನಿ, ನಾನು 10 ರೂಪಾಯಿ ದುಡಿದ್ರೆ 1 ರೂಪಾಯಿ ಯಾರಿಗೂ ದಾನ ಮಾಡ್ತೀನಿ. ಹೀಗೆ ಇರುವುದರಲ್ಲೇ ಸಂತೋಷವನ್ನು ಕಂಡುಕೊಳ್ಳು. ಅದು ಅರಮನೆಯೋ ಜೋಪುಡಿಯೋ, ಇರೋದ್ರಲ್ಲಿ ಖುಷಿ. ಅಂದರೆ ಅರಮನೆಯಲ್ಲಿ ಮಲಗಿರೋನು ನಿದ್ದೆ ಬರಲಿ ಅಂತಲೇ ಮಲಗೇನೆ, ನಿದ್ದೆ ಮಾಡಬೇಕು ಅಂತಲೇ ಮಲಗೇನೆ, ಜೋಪಡಿಲೂ ಅವನೇ ಅದು ಉದ್ದೇಶದಿಂದ ಮಲಗಿದ್ದಾನೆ. ಹೌದಲ್ಲಪ್ಪ? ಹೌದು ಗುರುಜಿ. ಹಾಗಾಗಿ ನಿದ್ದೆ ಮಾಡು, ಕೆಲಸ ಮಾಡು, ಈ ಸಮಾಜದ ಕುರಿತು ಒಳ್ಳೆ ಭಾವನೆ ಇಟ್ಕೋ. ಅಯ್ಯೋ ನನಗೆಲ್ಲ ದ್ರೋಹ ಮಾಡಿಬಿಟ್ರು ಅಂತ ಭಾವನೆ ಇಟ್ಕೊಂಡ್ರೆ ಚಿಕ್ಕ ಚಿಕ್ಕ ಕಲ್ಲುಗಳು ಕೂಡ ಬೆಟ್ಟಗಳಾಗಿ ಕಾಣ್ತವೆ. ನೀನು ಜಗತ್ತನ್ನು ಹೇಗೆ ನೋಡ್ತೀಯೋ, ನಿನ್ನ ಒಳಗಡೆ ಏನು ಯೋಚನೆ ಇದೆಯೋ ಜಗತ್ತು ನಿನಗೆ ಹಾಗೆ ಕಾಣುತ್ತಪ್ಪ. ಇಲ್ಲಿ ಯಾರೂ ಮೋಸಗಾರರಲ್ಲ, ಅಥವಾ ಯಾರೂ ನಿನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ಹುಟ್ಟು ಬಂದಿಲ್ಲ. ಎಲ್ಲರೂ ಅವರವ್ರ ಕರ್ಮವನ್ನು ಸವಸ್ಲಿಕ್ಕೆ ಬಂದಿದ್ದಾರೆ. ಹೌದಲ್ಲಪ್ಪ? ಈ ನಡುವೆ ನನಗೆ ಯಾರೋ ಉಪಕಾರ ಮಾಡಲಿಲ್ಲ, ನನಗೆ ಯಾರೋ ನೆರವಾಗಲಿಲ್ಲ, ನನ್ನನ್ನು ಯಾರೋ ಅದ್ಭುತ ಮಾಡ್ಲಿಕ್ಕೆ ಯಾರೂ ಬರಲಿಲ್ಲ, ಅವ್ರಿಗೆ ಹಿಂಗಾಯಿತು, ನನಗೆ ಹಿಂಗಾಗಲಿಲ್ಲ. ನೋಡಪ್ಪ, ಅವರಿಗಾದ ಒಳ್ಳೆಯದನ್ನು ನೆನಪು ಮಾಡಿಕೊಂಡು ನನಗಾದ ದುರಾದೃಷ್ಟವನ್ನು ಅಳಿದುಕೊಂಡು ಅಥವಾ ಬೈಕೊಂಡು ಕೂತ್ಕೊಂಡು ಇಲ್ಲಪ್ಪ. ದೇವರನ್ನು ನಂಬು, ಕೆಲಸವನ್ನು ನಂಬು. ನಿನ್ನ ತಾಯಿ ತಂದೆಗೆ ಎಲ್ಲಿದ್ರು, ಅವರು ಮುಂದಿದ್ರು ಇಲ್ಲದೆ ಹೋದ್ರು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೋ. ನೀನು ಕೆಲಸ ಮಾಡ್ತಾ ಇದೀಯಾ, ದುಡಿತಾ ಇದೀಯಾ, ನಿನ್ನನ್ನು ನೀನು ಹುಟ್ಟಿಸ್ಕೊಳ್ತಾ ಇದೀಯಾ. ಹಿಂಗೆ ಕೊರ್ಗಿ ಜೀವನ ಏನೂ ಇಲ್ಲ ಅಂತ ಅಂದ್ಕೊಳ್ಬೇಡ. ನೋಡು, ಪ್ರಕೃತಿ ಒಳಗಡೆ ಹೋಗು, ಎಷ್ಟು ಚೆನ್ನಾಗಿ ನೋಡು. ಅಂದರೆ ಒಂದು ಆಲದ ಮರವಾದರೂ ಅದ್ರ ಕೆಲಸ ಮಾಡ್ತಾ ಇದೆ. ಅದೇ ಆಲದ ಮರ ಕೆಳಗಡೆ ಇರೋ ಒಂದು ಚಿಕ್ಕ ಗರಿಕೆ ಕೂಡ ಅದು ಅರಳುತ್ತೆ, ಅಥವಾ ಅದು ಚೆನ್ನಾಗಿ ಬೆಳೆಯುತ್ತೆ. ಯಾವುದೋ ಒಂದು ಮೊಲಕ್ಕೋ ಇನ್ಯಾವುದೋ ಪ್ರಾಣಿಗೂ ಆಹಾರ ಆಗುತ್ತೆ, ಅದು ಜೀವನ ಸಾರ್ಥಕ ಮಾಡಿಕೊಳ್ಳುತ್ತೆ. ಹಾಗೆ ನಿನ್ನ ಬದುಕು ಅಷ್ಟೇ. ಲೋಕ ನಿನ್ನನ್ನು ಗುರುತಿಸಿ ನಿನ್ನ ಬಗ್ಗೆ ಬ್ಯಾನರ್ ಹಾಕೋದು ಬೇಕಾಗಿಲ್ಲ. ನನ್ನ ಮನಸ್ತೃಪ್ತಿ ಆಗೋ ಥರ ಬದುಕು ಹೋಗಬೇಕು. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಇನ್ನೊಬ್ರಿಗೆ ಕೇಡು ಬಯಸಬಾರ್ದು, ಎಲ್ಲರಿಗೂ ಒಳ್ಳೇದು ಹಾರೈಸಬೇಕು. ಯಮಧರ್ಮರಾಯ ಬಂದು ಕರ್ಕೊಂಡು ಹೋಗೋ ಗಳಿಗೆ ಬಂದಾಗ ಸುಮ್ಮನೆ ಹೋಯ್ತಾ ಇರ್ಬೇಕು ತಲೆ ಬಗ್ಗಿಸ್ಕೊಂಡು. ಅಂಥದ್ರಲ್ಲಿ ನೆಮ್ಮದಿ ಇಲ್ಲ ಅನ್ಲಿಕ್ಕೆ, ನೆಮ್ಮದಿ ಇಲ್ಲ ಅನ್ನೋ ಮಾತೇ ಮೂರ್ಖತನವಾದದ್ದು. ನೆಮ್ಮದಿ ಇಲ್ಲ ಅಂದ್ರೆ ಅವನಿಗೆ ಅರ್ಥ ಅವನ ಜೀವನದ ಕುರಿತು ಅವನಿಗೆ ತೃಪ್ತಿ ಇಲ್ಲ ಅಂತ. ಅವನೇನೋ ಬಯಸ್ತಾ ಇದ್ದಾನೆ, ಅದು ಸಿಗ್ತಾ ಇಲ್ಲ ಅಂತ. ಬಯಸಿದ್ದೆಲ್ಲ ಸಿಗಲ್ಲ, ಅದಕ್ಕೊಂದು ಗಳಿಗೆ ಬರಬೇಕು. ದೇವರಿಗೆ
ಗೊತ್ತು ನಿನಗೇನು ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅಂತ ಅವನಿಗೆ ಗೊತ್ತು. ಸ್ವಲ್ಪ ಅದಕ್ಕೆ ಹೇಳ್ತಾರಲ್ಲ, ಕರ್ಮ ನಮ್ಮದು, ಫಲ ಅವಂದು. ನಿನ್ನ ಕರ್ಮ ನೀನು ಕಣ್ಣು ಮುಚ್ಕೊಂಡು ಮಾಡ್ತಾ ಹೋಗಪ್ಪ, ಭಗವಂತ ನಿನಗೆ ಫಲ ಕೊಡ್ತಾನೆ. ನಿನಗೆ ಶುಭವಾಗಲಿ. ಸಮಾಜದ ಕುರಿತು ದ್ವೇಷ ಬೇಡ, ಅಥವಾ ಯಾರ ಕುರಿತು ದ್ವೇಷ ಬೇಡ. ಈ ಜನ್ಮ ಸಿಕ್ಕಿರೋದೇ ಪುಣ್ಯ. ಈ ಜನ್ಮದಲ್ಲಿ ನಾನು ಒಳ್ಳೆಯ ಮಹನೀಯರ ಮಾತು ಕೇಳಬೇಕು, ಸಂತರ ದರ್ಶನ ಮಾಡಬೇಕು, ಮಹನೀಯರ ಸುತ್ತಮುತ್ತ, ಸಜ್ಜನರ ಸುತ್ತಮುತ್ತ ತಿರುಗಬೇಕು. ಅಷ್ಟೇ ಹೊರತು ನೀನು ಎಂತೆಂಥ ರುಚಿಯಾದ ತಿಂದೆ, ಎಷ್ಟು ಹೆಣ್ಣುಮಕ್ಕಳು ಸ್ನೇಹ ಮಾಡಿದೆ, ಅಥವಾ ಏನೇನು ಸುಖ ಅನುಭವಿಸ್ದೆ, ಇದು ಯಾವುದೂ ಮುಖ್ಯ ಅಲ್ಲ. ಮೂಲಭೂತವಾಗಿ ಅದೆಲ್ಲ ವಿಷ. ಈ ಜನ್ಮದ ಸಾರ್ಥಕತೆ ನಿನ್ನ ಪಾಲಿಗೆ ಬಂದ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದೆ, ನನ್ನನ್ನೇ ನಂಬಿರುವ ಜೀವಗಳನ್ನು ನಾನು ತುಂಬ ಕಾಳಜಿ ರಕ್ಷಣೆ ಮಾಡಿದೆ, ಮತ್ತು ನಾನು ಒಳ್ಳೆ ಸಜ್ಜನರ, ಮಹನೀಯರ, ಪುಣ್ಯಾತ್ಮರ ದರ್ಶನ ಮಾಡಿದೆ, ಅವರ ಸಹವಾಸ ಮಾಡಿದೆ. ಈ ಜನ್ಮದಲ್ಲಿ, ಅದರಲ್ಲೂ ಈ ಕಲಿಯುಗದಲ್ಲಿ ಅಂಥವರ ದರ್ಶನ, ಅಂಥವರ ಮಾತುಗಳು ಸಿಕ್ಕಾಗ ಕೋತಿ ಬಾಳೆಹಣ್ಣಿನಿಂದ ಹಿಂದೆ ಹೋದಂಗೆ ಹೋಗ್ಬಿಡ್ಬೇಕು ಅವ್ರ ಹಿಂದೆ. ಅಂದರೆ ಹೋಗ್ಬಿಡು ಅಂದರೆ ಎಲ್ಲ ಬಿಟ್ಟು ಹೋಗ್ಬಿಡು ಅಂತ ಅಲ್ಲ, ನಿನಗೆ ಬಿಡುವಾದಾಗಲೆಲ್ಲ ಅವ್ರ ಮಾತುಗಳು ಕೇಳಿಕೊಂಡು ನಿನ್ನ ಜೀವನದ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕೆ ಹೊರತು ನೀನು ನಾಲಿಗೆ ರುಚಿ ಪಡಿಸ್ಲಿಕ್ಕೆ, ಕಣ್ಣನ್ನು ತಂಪು ಮಾಡ್ಕೊಳ್ಳಿಕ್ಕೆ, ಕಿವಿಯನ್ನು ತಂಪು ಮಾಡ್ಕೊಳ್ಳಿಕ್ಕೆ ಅವು ಹೇಳಿದ್ರಿಂದೆಲ್ಲ ನೀನು ಹೋದರೆ ಕಡೆಗೆ ನೀನು ಬೀದಿಗೆ ಬರ್ತೀಯ. ಆಯ್ತು ಗುರುಜಿ. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊ, ನಿನ್ಗೆ ಒಳ್ಳೇದಾಗ್ಲಪ್ಪ. ಈ ಮಾತುಕತೆಯನ್ನು ಇಲ್ಲೇ ಇರುತ್ತೆ, ನೀನು ಯಾವಾಗ ಬೇಕಾದರೂ ಕೇಳ್ತಾ ಇರು, ಧೈರ್ಯವಾಗಿರು. ಮುಂದೊಂದು ದಿವ್ಸ ನೀನೇ ಫೋನ್ ಮಾಡಿ ಹೇಳಬೇಕು, ಹೌದು ಗುರುಗಳೇ, ನಾನು ಹೆಸರಲ್ಲೇನೋ ಇದೆ ಅಂದ್ಕೊಂಡಿದ್ದೆ, ಹೆಸರಲ್ಲೇನೂ ಇಲ್ಲ, ಹೆಸರು ಕೇವಲ ನನ್ನನ್ನು ಗುರುತಿಸ್ಲಿಕ್ಕೆ ಮಾತ್ರ ಇಟ್ಟಿದ್ದಾರೆ, ಹೆಸರಿನಲ್ಲಿಲ್ಲ ನನ್ನ ಯಶಸ್ಸು, ಹೆಸರಿನಲ್ಲಿಲ್ಲ ನನ್ನ ನೆಮ್ಮದಿ. ನನ್ನ ನೆಮ್ಮದಿ ಇರೋದು ನಾನು ಜಗತ್ತನ್ನು ಹೇಗೆ ನೋಡ್ತೀನೋ ಹಾಗೆ ನನಗೆ ಜಗತ್ತು ಕಾಣುತ್ತೆ. ಕನ್ನಡಿಯಲ್ಲಿ ನೀನು ನಿನ್ನನ್ನು ನೋಡಿಕೊಂಡು, ಒಂದೇ ಒಂದು ಬಿಳೆ ಕೂದಲು ನೋಡಿಕೊಂಡು ಥೋ ನನಗೆ ವಯಸ್ಸಾಗೋಯ್ತು, ನಾನು ನನ್ನ ಸೌಂದರ್ಯ ಎಲ್ಲ ಹೊರಟೋಯ್ತು ಅಂದರೆ ನಿಜವಾದ ವಯಸ್ಸು ಅವತ್ತಿಂದ ಆಗುತ್ತಂತೆ. 70 ವರ್ಷದ ಒಬ್ಬ ಮುದುಕ ಕೂಡ ಕನ್ನಡಿ ಮುಂದೆ ನಿಂತ್ಕೊಂಡು ವಾವ್ ನಾನಿನ್ನು ಎಷ್ಟು ಚೆನ್ನಾಗಿದ್ದೀನಿ ಎಂದುಕೊಂಡ್ರೆ ಅವನಿನ್ನು ಹೆಂಗಂತೆ. ಅಂದರೆ ನಿನ್ನ ಬಗ್ಗೆ ನೀನೇನು ಅಂದುಕೊಳ್ತೀಯೋ ಹಾಗೆ ಜಗತ್ತು ನಿನ್ನನ್ನು ನೋಡುತ್ತೆ, ಅಥವಾ ನಿನಗೆ ಜಗತ್ತು ಕಾಣುತ್ತೆ. ಹಾಗಾಗಿ ಎಂದಿಗೂ ಕೂಡ ನಾನು ದೌರ್ಭಾಗ್ಯವಂತ, ನನಗೆ ದೇವರು ಮೋಸ ಮಾಡಿಬಿಟ್ಟ, ಅಯ್ಯೋ ನಾನು ಇಲ್ಲಿ ದುರಾದೃಷ್ಟವಂತ, ನನಗೆ ಈ ಜಗತ್ತು ಬೆಲೆ ಕೊಡಲ್ಲ, ಹಿಂಗೆ ಅಂದ್ಕೊಳ್ಳೇಬೇಡ. ಜಗತ್ತು ಒಬ್ಬ ಶ್ರೀಮಂತನನ್ನು ಹೇಗೆ ಸೂರ್ಯಚಂದ್ರರು ಅವರಿಗೆ ಬೆಳಕು ಕೊಡ್ತಾರೋ ನಿನಗೂ ಹಾಗೆ ಕೊಡ್ತಿದ್ದಾರೆ. ಪ್ರಕೃತಿ ನಿನಗೆ ಯಾವ ದ್ರೋಹನೂ ಮಾಡಿಲ್ಲ, ದೇವರು ನಿನಗೆ ಯಾವ ದ್ರೋಹನೂ ಮಾಡಿಲ್ಲ. ಸೂರ್ಯ, ಚಂದ್ರ, ಗಾಳಿ, ಮಳೆ, ಬೆಳಕು, ಬೆಂಕಿ ಇವೆಲ್ಲ ನಿನಗೆ ಒಂದೇ ಸಮನಾದ ಹಾರೈಕೆ ಮಾಡ್ತಿದ್ದಾವೆ. ಆದರೆ ನಮ್ಮ ಕೆಲವು ಸ್ವಾರ್ಥಗಳು ಈಡೇರಿಲ್ಲ ಅನ್ನೋ ಕಾರಣಕ್ಕೆ ನಮಗೆ ಜೀವನ ಅತೃಪ್ತಿ ಅಂತ ಅನಿಸಿರುತ್ತೆ. ಅದಕ್ಕೂ ಭಗವಂತನಿಗೂ ಸಂಬಂಧವಿಲ್ಲ. ನೀನು ಒಳ್ಳೇದಾಗಲಿ, ಆದಷ್ಟು ಒಳ್ಳೇದು ಯೋಚನೆ ಮಾಡಪ್ಪ, ಚೆನ್ನಾಗಿ ನಿದ್ದೆ ಮಾಡು, ಶುಭವಾಗಲಿ. ಗುರುಜಿ, ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ ಗುರುಜಿ. ತುಂಬಾ ನನಗೆ ಎಷ್ಟು ಮನ ಒಲಿಕೆ ಆಯ್ತು ಅಂದ್ರೆ ಹೇಳ್ಬಾರ್ದು ಗುರುಜಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಗುರುಜಿ. ಈ ಮಾತು ಕೇಳಿ ನನ್ಗೆ ಏನೋ ಒಂಥರ ಜೀವನದಲ್ಲಿ ಆಯ್ತು. ನಿನ್ನ ಹೆಸರಿನ ಬಗ್ಗೆ ಈಗ ಖುಷಿ ಇದೆಯಾ? ಓಕೆ ಗುರುಜಿ. ಅಷ್ಟೇ. ನಿನ್ನ ಹೆಸರಿನ ಕುರಿತು ಯಾವುದೇ ಅತೃಪ್ತಿ ಬೇಡ. ಅಪ್ಪ ಅಮ್ಮ ಏನಿಟ್ಟಿದ್ದಾರೆ ಅದ್ರ ಬಗ್ಗೆ ಖುಷಿ ಇರಲಿ. ಸೊ ಮನುಷ್ಯನಿಗೆ ನೋಡಪ್ಪ, ಮರಗಳು ಎಲೆ ಉದುರೋ ಒಂದು ಕಾಲ, ಎಲೆ ಚಿಗುರೋ ಒಂದು ಕಾಲ. ಅಂದರೆ ಯಾವ ಮರದಲ್ಲಿ ಇವತ್ತು ಹಣ್ಣು ಬಿಟ್ಟಿದೆಯೋ ಇದೇ ಮರ ಇನ್ನೊಂದು 3 ತಿಂಗಳಿಗೆ ಹೋದರೆ ಹಣ್ಣಲ್ಲ, ಎಲೆನೂ ಇರಲ್ಲ, ಬೋರ್ಡಾಗಿ ನಿಂತಿರುತ್ತೆ. ಒಂದು ಮರ ನಮಗೆ ಉದಾಹರಣೆನಪ್ಪ, ಜೀವನದಲ್ಲಿ ಹೇಗಿರಬೇಕು. ಒಂದು ಮರ ಚಿಗುರುವ ಒಂದು ಕಾಲ, ಪೀಚಾಗುವ ಒಂದು ಕಾಲ, ಹಣ್ಣಾಗುವ ಕಾಯಾಗುವ, ಹಣ್ಣಾಗುವ, ಒಂದು ದಿವಸ ಉದುರುವ, ಒಂದು ದಿವಸ ಎಲೆನೂ ಇಲ್ದಂಗೆ ಬೋಡ ಆಗುತ್ತೆ. ಅದು ಅದೇ ಕೊನೆನಾ? ಇಲ್ಲ, ಮತ್ತೆ ಚಿಗುರುತ್ತೆ. ಹಾಗೆ ಮನುಷ್ಯ ಚೆನ್ನಾಗಿದ್ದ ಒಂದು ಗಳಿಗೆ ಇರುತ್ತೆ, ಏನೋ ಹಣೆ ಬರ್ಕೆಟ್ಟು ಮತ್ತೆ ಕೆಳಗಡೆ ಬರ್ತಾನೆ, ಮತ್ತೆ ಮೇಲೆದ್ದು ಮತ್ತೆ ಉದ್ಧಾರ ಆಗ್ತಾನೆ, ಮತ್ತೆ ಕೆಳಗಡೆ ಬರ್ತಾನೆ. ಈ ಜೀವನದಲ್ಲಿ ಏಳು ಬೀಳು ಇದ್ದದ್ದೇ. ಅದು ನಾನು ಒಬ್ಬನಿಗೆ ಅಂದುಕೊಂಡ್ರೆ ಅದು ನಮ್ಮ ದುರಂತವೇ ಹೊರತು ಅದು ಜಗತ್ತಿನ ಅಥವಾ ದೇವರ ತಪ್ಪಲ್ಲ. ನಿನಗೆ ಒಳ್ಳೇದಾಗಲಪ್ಪ, ಭಗವಂತ ನಿನ್ನನ್ನು ಚೆನ್ನಾಗಿಡ್ಲಿ. ಯಾವುದೇ ರೀತಿಯ ಅಸಮಾಧಾನ ಇಟ್ಕೊಳ್ಬೇಡ, ನಿನ್ನ ಕೆಲಸವನ್ನು ನಂಬು. ಎಲ್ಲಿವರೆಗೂ ನಿನಗೆ ನಿಂದೇ ಆದ ಕೆಲಸ ಇರುತ್ತೆ ಅಲ್ಲಿವರೆಗೂ ನೀನು ಅದೃಷ್ಟವಂತ. ಎಲ್ಲಿವರೆಗೂ ನಿನಗೆ ಆರೋಗ್ಯ ಇರುತ್ತೆ ಅಲ್ಲಿವರೆಗೂ ನೀನು ಅದೃಷ್ಟವಂತ. ಎಲ್ಲಿವರೆಗೂ ನೀನು ಬಾಯಾರದಾಗ ನೀನೇ ನಿನ್ನ ನೀರನ್ನು ತೆಗೆದುಕೊಂಡು ಒಂದು ಲೋಟ ತಗೊಂಡು ನೀರು ಕುಡಿಯುವಷ್ಟು ಶಕ್ತಿ ಭಗವಂತ ಕೊಡ್ತಾನೆ. ಯಾರ ಬಾಯಿಗೂ ಯಾರ ಕೈ ಕೆಳಗಡೆಗೂ ಸಿಗದಂಗೆ ನಿನ್ನ ಬದುಕನ್ನು ನೀನು ನೋಡ್ಕೊಂಡು ನಿನ್ನನ್ನು ನೀನು ಹುಟ್ಟಿಸ್ಕೊಂಡು ಬದುಕುವಷ್ಟು ಶಕ್ತಿ ಭಗವಂತ ಕೊಡ್ತಾನಲ್ಲಪ್ಪ. ಅಲ್ಲಿವರೆಗೂ ಬೆಳಗ್ಗೆ ಎದ್ದಾಗ ಸಂಜೆ ಮಲಗಬೇಕಾದ್ರೆ ಭಗವಂತ ನನಗಿಷ್ಟು ಕೊಟ್ಟಿದೆಯಲ್ಲಪ್ಪ. ಎಷ್ಟೋ ಜನ ಕೈ ಇಲ್ಲ, ಕಾಲಿಲ್ಲ, ಮನೆಯವರಿಗೆ ಭಾರವಾಗಿ ಕೆಲಸ
ಇಲ್ಲದೆ ಒದ್ದಾಡಿ ದಿಸ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಅಂಥದ್ರಲ್ಲಿ ನಾನು ಏನೇನ್ಕೋ ಯೋಚನೆ ಮಾಡಿಕೊಂಡು ಕೊಟ್ಟಿರೋದನ್ನು ಮರೆತು ಬಿಟ್ಟು ಇಲ್ಲದೆ ಇರೋದಕ್ಕೋಸ್ಕರ ಅಳ್ಕೊಂಡು ಇರೋದನ್ನು ನಾನು ಮರೆತು ಬಿಟ್ಟಿದ್ದೆ. ದೇವರೇ, ನನಗೆ ಅರ್ಥವಾಯಿತು. ನನಗೆ ಕೆಲಸ ಕೊಟ್ಟಿದ್ದೀಯಾ, ಆರೋಗ್ಯ ಕೊಟ್ಟಿದ್ದೀಯಾ, ಒಳ್ಳೆ ಬದುಕೋ ದಾರಿ ತೋರಿಸಿದ್ದೀಯಾ, ಇಷ್ಟು ಮಾತ್ರ ಸಾಕು ತಂದೆ. ಇನ್ನು ಮಿಕ್ಕಿದ್ದು ಬಂದರೆ ಬರಲಿ, ಬರದೇ ಇದ್ರೆ ತೊಂದರೆ ಇಲ್ಲ, ನಾನು ಇಷ್ಟರಲ್ಲೇ ತೃಪ್ತಿ ಪಟ್ಕೊಳ್ತೀನಿ ಅನ್ನೋ ಭಾವನೆ ಇಟ್ಕೋ. ಭಗವಂತ ನೀನು ಒಳ್ಳೇದು ಮಾಡಲಿ. ಓಕೆ ಗುರುಜಿ, ನಿಜ ಗುರುಜಿ. ಓಕೆ ಗುರುಜಿ. ನೋಡಿ, ಅವ್ರು ಹೇಳಿದ್ದು ನನಗೆ ಅರ್ಥವಾಯಿತು. ಕೆಲವೊಮ್ಮೆ ಆ ಗಳಿಗೆ ಬಂದುಬಿಡುತ್ತೆ. ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ, ಬಯಸಿದ್ದು ಯಾವುದೂ ಸಿಗಲ್ಲ. ನಾನೇನೋ ಅವರಿಗೆ ಮೋಟಿವೇಟ್ ಮಾಡಿದೆ, ಹೀಗಿರಬೇಕಪ್ಪ, ನಿನ್ನ ಯೋಚನೆ ಹೇಗಿರಬೇಕು. ಅಯ್ಯೋ, ನನ್ನ ಹೆಸರು ಸರಿ ಇಲ್ವಂತೆ, ನನ್ನ ಹೆಸರು ಗ್ರಹಗತಿ, ನನ್ನ ಹೆಸರು ರಾಶಿ ನಕ್ಷತ್ರ ಚೆನ್ನಾಗಿಲ್ವಂತೆ, ಅದಂತೆ ಇದಂತೆ. ಏನು ಬೇಡಪ್ಪ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಜ್ಯೋತಿಷ್ಯ ಅನ್ನೋದು ಅದ್ಭುತವಾದ ಸಂಗತಿ. ಆದರೆ ಇವತ್ತಿಗೆ ಅದನ್ನು ತೀರಾ ಆ ಮಟ್ಟಿಗೆ ಸಿದ್ಧಿ ಮಾಡಿಕೊಂಡು ಯಾವುದೇ ಸ್ವಾರ್ಥವಿಲ್ಲದೆ ಇರೋದನ್ನು ಹೀಗೆ ಹೇಳ್ಕೊಂಡು, ಅಥವಾ ಜ್ಯೋತಿಷ್ಯ ಅನ್ನೋದು ಅದು ವ್ಯವಹಾರವಾಗಿ ಹೋಗ್ಬಿಟ್ಟಿದೆ. ಇರ್ಬೋದು ಎಲ್ಲೋ ಮಹನೀಯರು, ಆದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅದರ ಸವಾಸವೇ ಬೇಡ ನಿಮಗೆ. ಎದೆಯಲ್ಲಿ ನಿಯತ್ತಿದ್ರೆ, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ, ಶ್ರಮ ವಹಿಸಿ ದುಡಿಯೋ ಶಕ್ತಿ ಇದ್ದರೆ, ನಮ್ಮ ಟ್ಯಾಲೆಂಟ್ ಬಳಸ್ಕೊಳ್ಳೋಣ. ಯಾರೊಬ್ಬ ಚೆನ್ನಾಗಿ ಹಾಡ್ತಾನೆ, ಇನ್ಯಾರೋ ಚೆನ್ನಾಗಿ ಮಾತಾಡ್ತಾನೆ, ಇನ್ಯಾರೋ ಒಬ್ಬ ರೈತ ಕಷ್ಟಪಟ್ಟು ದುಡಿತಾರೆ, ಒಬ್ಬ ಸೈನಿಕ ಸಮರ್ಪಣೆ ಮಾಡಿಕೊಂಡು ದೇಶವನ್ನು ಕಾಯ್ತಾರೆ. ಹೀಗೆ ತಮ್ಮ ತಮ್ಮ ಕೆಲಸಗಳಲ್ಲಿ ಸಮರ್ಪಣೆ ಮಾಡಿಕೊಂಡು ಭಗವಂತ ನನ್ನ ಪಾಲಿಗೆ ಕೊಟ್ಟದ್ದು. ಒಂದು ದಿವಸ 100 ರೂಪಾಯಿ ಬರ್ಬೋದು, ಒಂದು ದಿವಸ 1 ಲಕ್ಷ ಬರ್ಬೋದು. 1 ಲಕ್ಷ ಬರಲಿ, 100 ರೂಪಾಯಿ ಬರಲಿ, ಇದು ನನ್ನ ದುಡಿಮೆಯೇ ಹೊರತು ಅದು ನನ್ನ ಅಹಂಕಾರಕ್ಕೆ ಕಾರಣ ಆಗಬಾರ್ದು. ಹೀಗೆ ನಮ್ಮ ಆಲೋಚನೆಗಳಲ್ಲಿ ನಾವು ಉತ್ಕೃಷ್ಟತೆಯನ್ನು ಕಂಡುಕೊಂಡು ಬಂದಿದ್ದನ್ನು ಸ್ವೀಕರಿಸ್ತಾ ಇರಬೇಕು. ನೆನ್ನೆ ಜಾಸ್ತಿ ಬೊತ್ತು ಅಂದರೆ ನೆನ್ನೆ ನನ್ನ ಗ್ರಹಗತಿ ಚೆನ್ನಾಗಿತ್ತು, ಇವತ್ತು ಕಡಿಮೆ ಬೊತ್ತು, ಇವತ್ತು ನನ್ನ ಗ್ರಹಗತಿ ಕೆಟ್ಟದಾಗಿತ್ತು. ನಿಮ್ಮ ಜೀವನದ ಸೋಲು ಗೆಲುವುಗಳನ್ನು ಯಾವಾಗ ನೀವು ಜ್ಯೋತಿಷ್ಯ, ಗ್ರಹಗತಿ ಇದನ್ನು ನೋಡ್ಕೊಂಡು ನಿರ್ಧಾರ ಮಾಡ್ತೀರಿ? ಫೈನ್, ಎಲ್ಲೋ ಮನೆ ಕಟ್ಟಿಸ್ತಾ ಇದ್ದೀರಿ, ಮದುವೆಗೆ ದಿನಾಂಕ ಇಡ್ತಾ ಇದ್ದೀರಿ, ನಿಮ್ಮ ಖುಷಿ ಕೇಳ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಬಟ್ ಜೀವನದ ಪ್ರತಿಯೊಂದು ಹಂತವನ್ನು ನಾನು ಹಂಗೆ ನಿರ್ಧಾರ ಮಾಡ್ತೀನಿ ಅನ್ನೋದಕ್ಕೆ ಹೋಗಬೇಡಿ ದಯವಿಟ್ಟು. ಅದನ್ನು ನಾನು ಮೂಢನಂಬಿಕೆ ಅಂತ ಹೇಳಲಿಕ್ಕೆ ಹೋಗಲ್ಲ, ಬಟ್ ಅದೊಂದು ದೊಡ್ಡ ತುಂಬ ಗೊಂದಲಮಯವಾದ ಸಂಗತಿ. ಸಾಮಾನ್ಯರಿಗೆ ಅದ್ರ ಗೋಜಲೇ ಬೇಡ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಅದರ ವಿಚಾರ ಬೇಡ. ಇವನ್ ನಾನು ಆ ಆಧ್ಯಾತ್ಮಿಕ ದಾರಿಯಲ್ಲಿರೋನಾಗೆ ಹೇಳ್ತಾ ಇದ್ದೀನಿ, ಅದರ ಸಂಗತಿಗೆ ಹೋಗಬೇಡಿ. ಒಳ್ಳೆ ಭಾವನೆ, ಒಳ್ಳೆ ವಿಚಾರ, ನಿಮ್ಮ ಒಳ್ಳೆಯ ಚಿಂತನೆಗಳು. ಲೋಕೋ ಸಮಸ್ತ ಸುಖಿನೋ ಭವಂತು, ಲೋಕವನ್ನೇ ನನ್ನ ಮನೆ ಅಂದುಕೊಂಡು ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಬುದ್ಧಿಯನ್ನು ನಮ್ಮ ಒಳಗಡೆ ಇಟ್ಕೊಳ್ಳೋಣ. ಯಾವ ಜ್ಯೋತಿಷ್ಯ ಅದೇ ಹೇಳ್ತಾರಲ್ಲ, ಡಾಕ್ಟ್ರು ನಿಮಗೆ ಒಂಚೂರು ಆರೋಗ್ಯ ಕೊಡ್ಬೋದು, ಆಯಸ್ಸು ಕೊಡ್ಲಿಕ್ಕಾಗಲ್ಲ. ಹಾಗೆ ಜ್ಯೋತಿಷ್ಯ ಅನ್ನೋದು ನಿಮಗೆ ಹಿಂಗೆ ಆಗ್ಬೋದು ಅಂತ ಊಹೆ ಕೊಡ್ಬೋದೇ ಹೊರತು ಆಗೋದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಅಂದರೆ ನಾವು ಪ್ರಯತ್ನ, ಅದ್ರ ಬಗ್ಗೆ ಭಯ ಯಾಕೆ? ಆಗೋದೆಲ್ಲ ಆಗಲಿ, ಭಗವಂತನ ದಯೆ ಒಂದಿರಲಿ, ಬರೋದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ಹೋಗ್ತಾ ಇರಬೇಕು. ಆಯ್ತಲ್ಲ, ಒಳ್ಳೆಯದಾಗಲಿ.